ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನन्तರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಪರಂ ವರಪ್ರದಗುರೌ ವೈರಾಗ್ಯಭಾಗ್ಯೋರ್ಧೌ ವೇದಾन्तामृतसारवन्तमनघात् श्रीश्रीनिवासात् गुरोः श्रीशैलान्वयकौस्तुभस्य तनयं श्रेयोनिधेः श्रीनिधेः वन्दे साधुकटाक्षकेणनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वैकागमान्तम् आचार्य भक्ति परिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्ग श्रीवासयोगी गुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्के केसरी वेदान्ताचार्यवत्यो मे सन्निधत्तां सदा हृदि नित्यमच्युतपदाम्बुजयुग्मरुक्मव्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहेयामुनं तीर्थं साधु बृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलकथाङ्गतं यस्य धारस्वतस्रोतोऽक्लामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सुपुत्रवतीसखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलाग्रहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तं यति परिपृढोद्गीतानामदर्शेदञ्जसा निगमपरिषन्नेदीयां संनिरामयमाशयम् जननपदवीयातायातश्रमापहरां धियं जनेतु समे देवः श्रीमान् धनञ्जय सारथिः सन्तस्सारल्यः चित्ततमः प्रभृतिनीमिमां भजन्तु भगवद्गीता भाष्यतात्पर्यचन्द्रिकाम्। श्रीमते रामानुजाय नमः। निगमान्तमहादेशिकाय नमः। ಇದುವರೆಗೂ ಐಶ್ವರ್ಯಾರ್ಥಿಗಳಿಗೂ ಮತ್ತು ಕೈವಲ್ಯಾರ್ಥಿಗಳಿಗೂ ಜ್ಞಾನಿಗಳಿಗೂ ಉಪಾಸನ ಪ್ರಕಾರವನ್ನು ಅಂತಿಮ ಪ್ರತ್ಯಯ ಮೊದಲಾದೆಲ್ಲ ಹೇಳಿ ಈಗ ಅವರಿಗೆ ಪುನರಾವರ್ತಿ ರೂಪ ಅಪುನರಾವರ್ತಿ ರೂಪವಾದ ಫಲವು ಈಗ ಹೇಳಲ್ಪಡುತ್ತೆ. ಇನ್ನು ಅಧ್ಯಾಯದ ಮಿಕ್ಕ ಭಾಗದಲ್ಲಿ ಅಂತ ಹೇಳಿ ಇಲ್ಲಿ ಆರಂಭಿಸ್ತಾರೆ 15ನೆಯ ಶ್ಲೋಕದಲ್ಲಿ ಭಾಷ್ಯಕಾರರು ಅದಕ್ಕೆ ಸಂಗತಿಯನ್ನು ಹೇಳುವಾಗ ಅತಃ ಪರಂ ಇದರಿಂದ ಮುಂದೆ ಅಧ್ಯಾಯ ಶೇಷೇಣ ಈ ಅಧ್ಯಾಯದ ಮಿಕ್ಕ ಭಾಗದಲ್ಲಿ ಜ್ಞಾನಿನಃ ಕೈವಲ್ಯಾರ್ಥಿನಶ್ಚ ಅಪುನರಾವೃತ್ತಿಂ ಜ್ಞಾನಿ ಮತ್ತು ಕೈವಲ್ಯಾರ್ಥಿಗಳಿಗೆ ಅಪುನರಾವರ್ತಿ ರೂಪವಾದ ಫಲವು ಮತ್ತು ಐಶ್ವರ್ಯಾರ್ಥಿನಃ ಪುನರಾವೃತ್ತಿಂಚ ಐಶ್ವರ್ಯಾರ್ಥಿಗಳಿಗೆ ಮತ್ತೆ ಸಂಸಾರಕ್ಕೆ ಬರ್ತಾರವರು ಪುನರಾವೃತ್ತಿ ಅನ್ನುವುದು ಫಲವನ್ನು ಈಗ ಇನ್ನು ಮುಂದೆ ಹೇಳಲ್ಪಡುತ್ತೆ. ಅಧ್ಯಾಯದ ಕೊನೆಯವರೆಗೂ ಮಿಕ್ಕ ಭಾಗದಲ್ಲಿ ಈ ವಿಷಯವು ಹೇಳಲ್ಪಡುತ್ತೆ ಅನ್ನೋದನ್ನು ಇಲ್ಲಿ ಸಂಗತಿಯನ್ನಾಗಿ ಹೇಳಿದರು. ಈಗ ಆದ್ದರಿಂದ ಇಲ್ಲಿ ಪುನರಾವೃತ್ತಿ ಅಪುನರಾವೃತ್ತಿ ಅನ್ನುವ ವಿಷಯಗಳು ಹೇಳಲ್ಪಡುತ್ತೆ ಈ 3 ಜನ ಅಧಿಕಾರಿಗಳಿಗೂ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂಗತಾಃ. ಇಲ್ಲಿ ಮೊದಲು ಹೇಳುವಾಗ ಜ್ಞಾನಿಗೂ ಮತ್ತು ಕೈವಲ್ಯಾರ್ಥಿಗೂ ಅಪುನರಾವೃತ್ತಿ ರೂಪವಾದ ಫಲವು ಹೇಳಲ್ಪಡುತ್ತೆ. ಮಾಂ ಉಪೇತ್ಯ ಉಪೇತ್ಯ ಅಂದರೆ ಉಪಸಮೀಪೆ ಏತ್ಯ ಪ್ರಾಪ್ಯ ಅಂತ ಅರ್ಥ ಹೋಗಿ ಪುನಃ ಜನ್ಮ ದುಃಖಾಲಯಂ ಅಶಾಶ್ವತಂ ಎಲ್ಲ ಇಲ್ಲಿ ಅಸ್ಥಿರವಾದ ಶಾಶ್ವತವಲ್ಲದ ದುಃಖಕ್ಕೆ ಆಶ್ರಯವಾದಂತಹ ಈ ಸಂಸಾರವನ್ನು ಅವರು ನಾಪ್ನುವಂತಿ ಪಡೆದುಕೊಳ್ಳೋದಿಲ್ಲ. ಅವರು ಯಾಕೆ ಅಂದರೆ ಅವರು ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂಗತಃ ಪರಮ ಸಂಸಿದ್ಧಿಯನ್ನು ಪಡೆದಂತಹವರು ಅಂತ ಹೇಳಿ ಮಾಂ ಪ್ರಾಪ್ಯ ಮಾಂ ಉಪೇತ್ಯ ಮಾಂ ಪ್ರಾಪ್ಯ ಪುನರ್ ನಿಖಿಲ ದುಃಖಾಲಯಂ ಅಶಾಶ್ವತಂ ಪುನಃ
ದುಃಖಾಲಯಂ ನಿಖಿಲ ದುಃಖಾಲಯಂ ಅಶಾಶ್ವತಂ ಅಂತ ಹೇಳಿದ್ರು. ಬರೀ ದುಃಖಾಲಯಂ ಅಂತ ಶ್ಲೋಕದಲ್ಲಿದ್ರು. ನಿಖಿಲ ದುಃಖಾಲಯಂ ಅಂತ ಹೇಳಿದ್ರೆ ಸಕಲ ದುಃಖದಿಂದಲೂ ಇವರಿಗೆ ನಿವೃತ್ತಿಯಾಗುವುದರಿಂದ ಆತ್ಯಂತಿಕ ನಿವೃತ್ತಿ ಮೋಕ್ಷದಲ್ಲಿ ಅಚಿರಾದಿ ಮಾರ್ಗದಲ್ಲಿ ಹೋಗೋದರಿಂದ, ಆದ್ದರಿಂದ ಅವರಿಗೆ ನಿಖಿಲ ದುಃಖಾಲಯಂ ಅಶಾಶ್ವತಂ ಅಸ್ಥಿರಂ. ಅಶಾಶ್ವತ ಅಂದರೆ ಅಸ್ಥಿರವಾದದ್ದು. ಜನ್ಮ ನ ಪ್ರಾಪ್ನುವಂತಿ, ಆ ಜನ್ಮವನ್ನು ಪಡೆದುಕೊಳ್ಳೋದಿಲ್ಲ. ಯತಃ ಯಾಕೆ ಅಂತ ಹೇಳಿದ್ರೆ ಏತೆ ಮಹಾತ್ಮಾನಃ, ಇವರೆಲ್ಲರೂ ಮಹಾಮನಸಃ ಅಂತ ಹೇಳಿದ್ರು. ಮಹಾಮನಸಃ ಅಂತ ಹೇಳಿದ್ರೆ ಯಥಾವಸ್ಥಿತ ಮತ್ಸ್ವರೂಪ ಜ್ಞಾನಾಹ, ಯಥಾವಸ್ಥಿತವಾದ ಪರಮಾತ್ಮನ ಸ್ವರೂಪ ಜ್ಞಾನವನ್ನು ಪಡೆದುಕೊಂಡವರು. ಅತ್ಯರ್ಥ ಮತ್ಪ್ರಿಯತ್ವೇನ, ಮತ್ತೆ ಪರಮಾತ್ಮನಿಗೂ ಬಹಳ ಪ್ರಿಯರಾದ್ದರಿಂದ ಮಯಾ ವಿನ ಆತ್ಮಧಾರಣ ಅನುಭಮಾನಾಹ, ಪರಮಾತ್ಮನೇ ಅವರಿಗೆ ಅತ್ಯಂತ ಪ್ರಿಯನಾದ್ದರಿಂದ ಅವರಿಗೆ ಪರಮಾತ್ಮನನ್ನು ಬಿಟ್ಟು ಇರೋದಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಪರಮಾತ್ಮನೇ ಅವರಿಗೆ ಅತ್ಯಂತ ಪ್ರೀತಿಗೆ ವಿಷಯವಾದವನು. ಆದ್ದರಿಂದ ಅವನನ್ನು ಬಿಟ್ಟು ಬದುಕಲೇ ಸಾಧ್ಯವಿಲ್ಲದಂತಹ ಅವರು ಮಯ್ಯಾಸಕ್ತ ಮನಸ್ಸಃ, ಅವನಲ್ಲಿಯೇ ಆಸಕ್ತರಾದವರು. ಅಂದರೆ ಗಾಢವಾದ ಸಂಘವನ್ನು ಹೊಂದಿರುವಂತಹ ಮನಸ್ಸು, ಅವನನ್ನೇ ಯಾವಾಗಲೂ ಧ್ಯಾನ ಮಾಡ್ತಾ ಇರುವವರು. ಮದಾಶ್ರಯ, ಅವನ ಆಶ್ರಯದಲ್ಲಿಯೇ ಇರುವವರು. ಮಾಮುಪಾಸ್ಯ, ನನ್ನನ್ನು ಉಪಾಸನೆ ಮಾಡಿ ಪರಮ ಸಂಸಿದ್ಧಿ ರೂಪಂ ಮಾಂ ಪ್ರಾಪ್ತಾಹ, ಪರಮ ಸಂಸಿದ್ಧಿ ರೂಪವಾದಂತಹ ಸಂಸಿದ್ಧಿಂ ಪರಮಾಂ ಗತಾಹ, ಇಲ್ಲಿ ಸಾಕ್ಷಾತ್ ಮೋಕ್ಷವೇ ಕಡೆಯಲ್ಲಿ ಅವರಿಗೆ ಹೇಳೋದು. ಆ ರೂಪವಾದ ಪರಮಾತ್ಮನನ್ನೇ ಪಡೆದುಕೊಂಡಿರೋದ್ರಿಂದ ಅವರಿಗೆ ಪುನರಾವರ್ತಿ ಇಲ್ಲ ಅನ್ನೋದು ಹೇಳಲ್ಪಡುತ್ತೆ. ಅದರಲ್ಲಿ ಕೈವಲ್ಯಾರ್ಥಿಯ ವಿಷಯ ಇದು ಎರಡೂ ಕೂಡ ಸೇರಿ ಇಲ್ಲಿ ಹೇಳಲ್ಪಟ್ಟಿರೋದು. ಅದನ್ನು ಇನ್ನು ಮುಂದೆ ಸ್ಪಷ್ಟವಾಗಿ ಬರುತ್ತೆ. ಅದರಲ್ಲಿ ಸ್ವಾಮಿ ದೇಶಿಕನ್ ಬಹಳ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ. ಇತಃಪೂರ್ವಂ ತ್ರಯಾಣಾಂ ಅಧಿಕಾರಿಣಾಂ ಕೇಚನ ವೇದ್ಯ ಉಪಾದೇಯ ಭೇದಾ ಪ್ರತಿಪಾದಿತಾ. ಇಲ್ಲಿಯವರೆಗೂ ಸಂಗತಿಯನ್ನು ಹೇಳುವಾಗ ಇಲ್ಲಿಯವರೆಗೂ ಮೂರು ವಿಧವಾದ ಅಧಿಕಾರಿಗಳು, ಐಶ್ವರ್ಯಾರ್ಥಿ, ಕೈವಲ್ಯಾರ್ಥಿ ಮತ್ತು ಭಗವತ್ ಪ್ರಾಪ್ತಿ ಕಾಮ, ಮೂರು ಜನರಿಗೂ ಕೂಡ ಕೆಲವು ವೇದ್ಯ ತಿಳಿಯಬೇಕಾದದ್ದು, ಉಪಾದೇಯವಾದದ್ದು ಇದೆಲ್ಲವೂ ಕೂಡ ಹೇಳಲ್ಪಟ್ಟಿತು. ಅತಃ ಪರಂ, ಇನಿಂದ ಮುಂದೆ ಅಧಿಕಾರ ಔಪೈಕತೆಯ, ಅವರ ಅಧಿಕಾರಕ್ಕೆ ಉಪಯೋಗವಾಗುವಂತೆ ಅವಶ್ಯ ವೇದ್ಯಸ್ಯ ಫಲಸ್ಯ, ಎಲ್ಲರೂ ಕೂಡ ಒಂದು ಕೆಲಸವನ್ನು ಕರ್ಮವನ್ನು ಮಾಡಬೇಕಾದ್ರೆ ಫಲದ ಜ್ಞಾನದಿಂದಲೇ ಮಾಡ್ತಾರೆ. ಯಾಕೆಂದರೆ ಫಲವೇ ಯಾವ ಫಲಕ್ಕೆ ಮಾಡ್ತಾ ಇದ್ದೀವಿ ಅಂತ ತಿಳಿದೇ ಯಾರು ಕೆಲಸವನ್ನು ಮಾಡೋದಿಲ್ಲ. ಆದ್ದರಿಂದ ಅವಶ್ಯವಾಗಿ ಯಾವ ರೀತಿಯ ಫಲ ಸಿಗುತ್ತೆ, ಯಾವ ಕರ್ಮದಿಂದ ಮಾಡೋಕ್ಕೆ ಮೊದಲು ಈ ಕರ್ಮದಿಂದ ಯಾವ ಫಲ ಸಿಗುತ್ತೆ ನಮಗೆ ಅನ್ನೋದನ್ನು ಮೊದಲು ತಿಳಿದೆಯೇ ಆಮೇಲೆ ಅದನ್ನು ಆರಂಭಿಸ್ತಾರೆ. ಆದ್ದರಿಂದ ಅವಶ್ಯವಾಗಿ ತಿಳಿಯಬೇಕಾದ ಫಲವು ಅದು ಸ್ಥಿರ ಅಸ್ಥಿರತ್ವ ಲಕ್ಷಣ ವಿಶೇಷಂ ದರ್ಶಯತಿ. ಸ್ಥಿರವೋ ಅಸ್ಥಿರವೋ ಅನ್ನೋದನ್ನು ಅವರಿಗೆ, ಐಶ್ವರ್ಯಾರ್ಥಿಗಳಿಗೆ ಅದು ಅಸ್ಥಿರ ಅನ್ನುವ ಜ್ಞಾನ ಇನ್ನು ತಿಳಿದಿರೋದಿಲ್ಲ. ಅವ್ರಿಗೆ ಬೇಕಾಗಿದ್ದ ಐಶ್ವರ್ಯವೇ. ಆದರೆ ಪರಮಾತ್ಮ ಹೇಳ್ತೀನಿ ಮುಮುಕ್ಷಿಗೆ ಅರ್ಜುನನಿಗೆ ಹೇಳ್ತಾ ಇರೋದ್ರಿಂದ ಐಶ್ವರ್ಯಾರ್ಥಿಗಳು ನನ್ನನ್ನು ಭಜನೆ ಮಾಡ್ತಾರೆ, ಅವರ ಐಶ್ವರ್ಯವನ್ನೇ ಆಸೆ ಪಡ್ತಾರೆ, ಅವರಿಗೆ ಪುನರಾವರ್ತಿ ರೂಪವಾದ ಫಲ ಸಿಗುತ್ತೆ. ಆದರೆ ಆ ಕೈವಲ್ಯಾರ್ಥಿಗಳು ಮತ್ತು ಜ್ಞಾನಿಗಳು ನನ್ನನ್ನೇ ಪಡೆದುಕೊಳ್ತಾರೆ, ಕಡೆಯಲ್ಲಿ ಅವರಿಗೆ ಪುನರಾವರ್ತಿ ಇರೋದಿಲ್ಲ ಅನ್ನೋದನ್ನು ಪರಮಾತ್ಮನಲ್ಲಿ ತಿಳಿಸ್ತಾ ಇದ್ದಾನೆ. ಅತ್ರ ಜ್ಞಾನಿನಃ ತಾವತ್ ಅಪುನರಾವೃತ್ತಿ ಉಚ್ಯತೆ, ಜ್ಞಾನಿಗಳಿಗೆ ಇಲ್ಲಿ ಹೇಳಲ್ಪಡುತ್ತೆ ಮಾಮುಪೇತ್ಯ ಇತಿ ಶ್ಲೋಕೇನ. ದುಃಖಾನಂತ್ಯಸ್ಯ ಸರ್ವಪ್ರಮಾಣ ಸಿದ್ಧತ್ವಾತ್ ದುಃಖಶಬ್ದಸ್ಯ ನಿರ್ವಿಶೇಷಣಸ್ಯ ಸಂಕೋಚ ಅಯೋಗಾತ್ ನಿಖಿಲ ಇತಿ ಉಕ್ತಂ. ಆದ್ದರಿಂದ ಮೋಕ್ಷ ಅಂತ ಹೇಳಿದ್ರೆ ಇಲ್ಲಿ ಜ್ಞಾನಿಯ ವಿಷಯವೇ ಹೇಳಲ್ಪಡುತ್ತೆ, ಅಪುನರಾವೃತ್ತಿ ಅಂತ ಹೇಳೋದು. ಮುಂದೆ 21 ಅದರಲ್ಲಿ ಕೂಡ ಅವಿಯುಕ್ತೋ ಅಕ್ಷರ ಮಿಥ್ಯಾಹು ಅಂತ ಹೇಳುವಾಗ, ತಮಾಹು ಪರಮಾಂಗತಿಂ ಅಂತ ಹೇಳುವಾಗ ಕೈವಲ್ಯಾರ್ಥಿಗೆ ಬೇರೆಯಾಗಿ ಹೇಳಲ್ಪಡುತ್ತೆ, ಅವನಿಗೂ ಅಪುನರಾವೃತ್ತಿ ಅಂತ ಹೇಳಿ. ಇದು ಜ್ಞಾನಿಯ ವಿಷಯವೇ ಅನ್ನೋದನ್ನು ಹೇಳ್ತಾರೆ. ಮೋಕ್ಷದಲ್ಲಿ ದುಃಖಾನಂತ್ಯ ಅನ್ನೋದು ಎಲ್ಲ ಪ್ರಮಾಣಗಳಿಂದಲೂ ಕೂಡ ಸಿದ್ಧವಾಗಿದೆ. ಮೋಕ್ಷದಲ್ಲಿ ಎಲ್ಲಿ ಮತ್ತೆ ಅವನಿಗೆ ದುಃಖವೇ ಇಲ್ಲ, ಆತ್ಯಂತಿಕ ದುಃಖನಾಶ ಅಲ್ಲಿ ಮೋಕ್ಷದಲ್ಲಿ ಎಲ್ಲ ಪ್ರಮಾಣದಿಂದಲೂ ಸಿದ್ಧವಾದ್ದರಿಂದ ಇಲ್ಲಿ ಯಾವ ಒಂದು ವಿಶೇಷಣವೂ ಹೇಳದೆ ಬರೀ ದುಃಖಾಲಯಂ ಅಶಾಶ್ವತಂ ಅಂತ ಹೇಳಿ ನಾಪ್ನುವಂತಿ ಅಂತ ಹೇಳಿದ್ರು ಕೂಡ ಆ ದುಃಖ ಅನ್ನೋದು ಕೂಡ
ಅದಕ್ಕೆ ಯಾವ ಒಂದು ಸಂಕೋಚವೂ ಇಲ್ಲದೆ ಅಸಂಕುಚಿತವಾದ ಪರಿಪೂರ್ಣವಾದ ಅರ್ಥ ಹೇಳಬೇಕು ಅಂತ ಹೇಳಿ ನಿಖಿಲ ದುಃಖ ಅಂತ ಭಾಷೆಕಾರರು ವ್ಯಾಖ್ಯಾನ ಮಾಡ್ತಾರೆ. ಜನ್ಮನಶ್ಚ ಅಶಾಶ್ವತ ಶಬ್ದ ನಿರ್ದಿಷ್ಟಂ ಅಸ್ಥಿರತ್ವಂ. ಜನ್ಮ ಅವಿನಾಭೂತ ದೇಹಭೋಗಾದ್ಯ ಅಸ್ಥಿರತ್ವ ರೂಪಂ ಇಹ ವಿವಕ್ಷಿತಂ. ದೇಹ ಭೋಗ ಮೊದಲಾದ ಅಸ್ಥಿರತ್ವವಾದ ರೂಪವು ಇಲ್ಲಿ ಹೇಳಲ್ಪಟ್ಟಿದೆ ಜನ್ಮ ಶಬ್ದದಿಂದ. ಪುನರ್ಜನ್ಮ ನಾಪ್ನುವಂತಿ ಅಂತ ಹೇಳುವಾಗ ಜನ್ಮವು ಅಶಾಶ್ವತ ಅಂತ ಶಬ್ದದಿಂದ ಹೇಳಲ್ಪಟ್ಟಿರೋದ್ರಿಂದ ಅಸ್ಥಿರವಾದದ್ದು ಅಂದರೆ ಜನ್ಮದೊಡನೆ ಸೇರಿಕೊಂಡೇ ಬರುವಂತಹದ್ದು. ಜನ್ಮ ಅವಿನಾಭೂತ ಅಂದರೆ ಜನ್ಮದೊಡನೆ ಸೇರಿಕೊಂಡೇ ಬರುವಂತಹದ್ದು. ಅದು ದೇಹ ಭೋಗ ಮೊದಲಾದ ಅಸ್ಥಿರತ್ವ ರೂಪವು ಇಲ್ಲಿ ಹೇಳಲ್ಪಟ್ಟಿದೆ. ಆ ಜನ್ಮ ಶಬ್ದೋ ಮಾತ್ರ ಜನಿಮತ್ ಶರೀರ ಪರಹ. ಹುಟ್ಟುವಂತಹ ಶರೀರವನ್ನು ಕೂಡ ಹೇಳಬಹುದು. ಅದು ಕೂಡ ಅಸ್ಥಿರ ಅನ್ನೋದು, ಶರೀರವು ಅಸ್ಥಿರ ಅನ್ನೋದು ವಿಸ್ತಾರವಾಗಿ ಹೇಳಲ್ಪಟ್ಟಿದೆ. ಮಹಾತ್ಮಾನಃ ಇತಿ ಸ್ತುತಿ ಮಾತ್ರಾದಪಿ ಮಾಹಾತ್ಮ್ಯಸ್ಯ ಅತ್ರ ಸಂಸಿದ್ಧಿ ಹೇತುತ್ವಂ ಉಚಿತಂ. ಮಹಾತ್ಮಾನಃ ಅಂತ ಹೇಳಿರೋದಕ್ಕೆ ಬರೀ ಒಂದು ಸ್ತೋತ್ರ ಮಾಡಿದಾಗೆ ಇದೆ, ಅವರ ಪ್ರಶಂಸೆ ಮಾಡಿದಾಗಿದೆ. ಅವರು ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂಗತಃ ಬರೀ ಸ್ತುತಿ ಮಾತ್ರವೇ ಅಂತ ಇರುವುದರೂ ಕೂಡ ಈ ಮಹಾತ್ಮ್ಯವು ಈ ಸಂಸಿದ್ಧಿ ಹೇತುಗೆ ಕಾರಣವಾದ್ದರಿಂದ ಅವರಿಗೆ ಈ ಮಹಾತ್ಮ್ಯವು ವಿಶೇಷವಾದದ್ದು, ಬರೀ ಸಾಮಾನ್ಯವಾದ ಮಹಾತ್ಮ್ಯವಲ್ಲ ಅಂತ ಹೇಳಿ ಮಹಾತ್ಮಾನಃ ಅಂತ ಅದಕ್ಕೆ ಬೇಕಾದಷ್ಟು ವಿಶೇಷಣಗಳನ್ನು ಇಲ್ಲಿ ಭಾಷಿಕಾರರು ಹೇಳ್ತಾರೆ. ಯಥಾವಸ್ಥಿತ ಮತ್ಸ್ವರೂಪ ಜ್ಞಾನ ಅತ್ಯರ್ಥ ಮತ್ಪ್ರಿಯತ್ವೇನ ಮಯಾ ವಿನ ಆತ್ಮಧಾರಣಂ ಅನಭಮಾನಃ ಮಯಿ ಆಸಕ್ತ ಮನಸಃ ಮದಾಶ್ರಯ. ಇಷ್ಟು ವಿಶೇಷಣಗಳು ಅಲ್ಲಿ ಸಾಮಾನ್ಯವಾಗಿ ಮಹಾತ್ಮಾನಃ ಅಂತ ಹೇಳಿದ್ರೆ ಅವರ ಒಂದು ಪ್ರಶಂಸೆ, ಅವರ ಸ್ತೋತ್ರ ಮಾಡುವ ಇರುವುದ್ರು ಕೂಡ ಜ್ಞಾನಿಗಳು ಶ್ರೇಷ್ಠರು ಅಂತ. ಅದು ಪರಮ ಸಂಸಿದ್ಧಿಗೆ ಕಾರಣವಾದ್ದರಿಂದ ಇಷ್ಟು ವಿಶೇಷಣಗಳು ಅವರಿಗೆ ಅಲ್ಲಿ ಹೇಳಲ್ಪಟ್ಟಿದೆ. ಮಹಾಮನಸ್ತ್ವಂ ಮಹಾಮನಸಃ ಅಂತ ಹೇಳುವಾಗ ಜ್ಞಾನಿನಾಂ ಪ್ರಾಗ್ ಪ್ರಪಂಚಿತಂ ಇಹ ಅನೂದಿತಂ ಯಥಾವಸ್ಥಿತ. ಇದೆಲ್ಲ ಹಿಂದೆ ಜ್ಞಾನಿಯ ವಿಷಯದಲ್ಲಿ ಹೇಳಲ್ಪಟ್ಟಿರೋದು. ಮತ್ತೆ ಇಲ್ಲಿ ಭಾಷ್ಯಕಾರರು ಅದನ್ನು ಅನುವಾದ ಮಾಡ್ತಾ ಇದ್ದಾರೆ, ಮತ್ತೆ ಹೇಳ್ತಾ ಇದ್ದಾರೆ. ಅಭಿಲಷಿತಸ್ಯ ಫಲಸ್ಯ ಸಿದ್ಧಿವ್ಯಪದೇಶ ಔಚಿತ್ಯಾತ್ ಪರಮಶಬ್ದ ಸ್ವಾರಸ್ಯಾಚ ಪರಮ ಸಂಸಿದ್ಧಿ ರೂಪಂ ಮಾಮಿತಿ ಉಕ್ತಂ. ಜ್ಞಾನಿಗಳ ವಿಷಯ ಅಪುನರಾವೃತ್ತಿ ರೂಪವಾದ ಫಲವು ಹೇಳ್ತಾ ಇರೋದ್ರಿಂದ ಆ ಸಿದ್ಧಿಯು ಹೇಗೆ ಇದೆ ಅಂತ ಹೇಳಿದ್ರೆ ಸಂಸಿದ್ಧಿ ಅಂತ ಹೇಳಿರೋದು. ಅವರಿಗೆ ಇಷ್ಟವಾದ ಫಲ ಯಾವುದು? ಅಭಿಲಷಿತಸ್ಯ ಫಲಸ್ಯ ಸಿದ್ಧಿ ವ್ಯಪದೇಶ ಔಚಿತ್ಯಾತ್. ಅಭಿಲಷಿತಸ್ಯ ಫಲಸ್ಯ, ಅಭಿಲಾಷೆ ಅಂದರೆ ಬಹಳ ಇಷ್ಟಪಟ್ಟದ್ದು, ಆ ಫಲದ ಸಿದ್ಧಿಯು ಇವರಿಗೆ ಲಭಿಸುತ್ತೆ ಅನ್ನೋದು ಹೇಳಿರೋದ್ರಿಂದ ಅದಕ್ಕೆ ಉಚಿತವಾದಂತಹ ಪರಮಶಬ್ದವು ಇಲ್ಲಿ ಅದರ ಸ್ವಾರಸ್ಯವೂ ಕೂಡ, ಅದರಿಂದಲೂ ಕೂಡ ಜ್ಞಾನಿಗೆ ಬೇಕಾದದ್ದು ಪರಮಾತ್ಮನೇ, ಆದರೆ ಅದೇ ಅವನಿಗೆ ಅಭಿಲಷಿತವಾದ ಫಲ. ಅದರ ಸಿದ್ಧಿಯೂ ಇಲ್ಲಿ ಹೇಳಲ್ಪಟ್ಟಿದೆ. ಅದರ ಜೊತೆ ಪರಮಶಬ್ದವು ಹೇಳಲ್ಪಟ್ಟಿರೋದ್ರಿಂದ ಪರಮಾಂ ಸಂಸಿದ್ಧಿಂ ಪರಮಾಂಗತಃ ಅಂತ ಹೇಳುವಾಗ ಆ ಪರಮಶಬ್ದಕ್ಕೆ ಪರಮ ಸಂಸಿದ್ಧಿ ರೂಪಂ ಮಾಂ ಇತಿ ಉಕ್ತಂ, ನನ್ನನ್ನೇ ಪಡೆದುಕೊಳ್ತಾರೆ ಅಂತ ಅರ್ಥ. ಪರಮ ಸಂಸಿದ್ಧಿ ರೂಪಂ ಪುರುಷಾರ್ಥ ರೂಪಂ, ಪರಮ ಪುರುಷಾರ್ಥ ರೂಪವಾದದ್ದು. ಸಮೀಚೀನ ಸಿದ್ಧಿ ಸಂಸಿದ್ಧಿ, ಸಮ್ಮನುವ ಉಪಸರ್ಗಕ್ಕೆ ಸಮೀಚೀನ ಅನ್ನುವ ಅರ್ಥವನ್ನೇ ಹೇಳ್ತಾರೆ. ಅವರ ಒಂದು ಉಪಾಸನೆಗೆ, ಅವರ ಇಷ್ಟಕ್ಕೆ ಅನುಗುಣವಾದ ಸಿದ್ಧಿ, ಅದುವೇ ಸಂಸಿದ್ಧಿ ಅಂತ ಹೇಳಲ್ಪಟ್ಟಿದೆ. ಪರಮಶಬ್ದದಿಂದ ವಿಶೇಷಿತವಾದ್ದರಿಂದ ಪರಮಪುರುಷಾರ್ಥ ರೂಪವಾದ ಫಲವನ್ನು ಅವರು ಪಡೆದುಕೊಳ್ತಾರೆ. ಅವರಿಗೆ ಮತ್ತೆ ಸಂಸಾರದಲ್ಲಿ ಬರೋದಿಲ್ಲ, ಅವರಿಗೆ ಮತ್ತೆ ಜನ್ಮವಿರೋದಿಲ್ಲ ಅನ್ನೋದು. ಯಾಕೆ ಅಂದರೆ ಈ ಜನ್ಮ ಅಂದರೆ ಶರೀರ ಸಂಬಂಧ, ಇದೆಲ್ಲವೂ ಕೂಡ ಅಶಾಶ್ವತವಾದದ್ದು, ಎಲ್ಲ ದುಃಖವನ್ನೇ ಹೊಂದಿರುವಂತಹದ್ದು, ದುಃಖದಲ್ಲಿಯೇ ಪರ್ಯವಸಾನವಾಗುವಂತಹದ್ದು. ಅವರಿಗೆ ಪರಮಾತ್ಮನೇ ಇಚ್ಛೆನಾದ್ದರಿಂದ ಇಚ್ಛೆಪಟ್ಟ ಅತ್ಯಂತ ಪ್ರಿಯನಾದ್ದರಿಂದ ಪರಮಾತ್ಮನನ್ನೇ ಪಡೆದುಕೊಳ್ಳೋದ್ರಿಂದ ಅವನಲ್ಲಿಯೇ ಮನಸ್ಸನ್ನು ಸ್ಥಿರವಾಗಿ ಅವನ ಧ್ಯಾನದಲ್ಲಿಯೇ ಇದ್ದು ಅವನನ್ನೇ ಆಶ್ರಯವಾಗಿ ಅವನನ್ನು ಉಪಾಸನೆ ಮಾಡಿ ಮೋಕ್ಷವನ್ನು ಪಡೆದುಕೊಳ್ತಾರಲ್ಲ, ಅಂತಹವರಿಗೆ ಮತ್ತೆ ಸಂಸಾರ ಸಂಬಂಧವಿಲ್ಲ ಅನ್ನೋದು ಇಲ್ಲಿ ಅವರ ಒಂದು ಫಲವನ್ನು ಹೇಳಿ
ಈಗ ಐಶ್ವರ್ಯಗತಿಂ ಪ್ರಾಪ್ತಾನಾಂ ಭಗವಂತಂ ಪ್ರಾಪ್ತಾನಾಂಚ ಪುನರಾವೃತ್ತಿ ಅಪುನರಾವೃತ್ತೌ ಚ ಹೇತುಮಾಹ. ಪರಮಾತ್ಮನನ್ನು ಪಡೆದುಕೊಳ್ಳುವವರಿಗೆ ಅಪುನರಾವೃತ್ತಿ, ಐಶ್ವರ್ಯವನ್ನು ಪಡೆದುಕೊಳ್ಳುವವರಿಗೆ ಪುನರಾವೃತ್ತಿ. ಇಬ್ಬರು ಪರಮಾತ್ಮನನ್ನೇ ಉಪಾಸನೆ ಮಾಡ್ತಾರಲ್ಲ, ಯಾಕೆ ಈ ರೀತಿ ವ್ಯತ್ಯಾಸವಿರಬೇಕು? ಐಶ್ವರ್ಯಾರ್ಥಿಯು ಪರಮಾತ್ಮನನ್ನೇ ಉಪಾಸನೆ ಮಾಡ್ದ, ಜ್ಞಾನಿಯು ಪರಮಾತ್ಮನನ್ನೇ ಉಪಾಸನೆ ಮಾಡ್ತಾನೆ. ಆದರೆ ಇವನಿಗೆ ಪುನರಾವೃತ್ತಿ ಇದೆ, ಅವನಿಗೆ ಪುನರಾವೃತ್ತಿ ಇಲ್ಲ. ಅದಕ್ಕೆ ಏನು ಕಾರಣ ಅನ್ನೋದನ್ನು ಇಲ್ಲಿ ಮುಂದೆ ಈ ಶ್ಲೋಕದಲ್ಲಿ ಹೇಳ್ತಾರೆ. ಆ ಬ್ರಹ್ಮಭುವನ ಲೋಕಾ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಇದುವೇ ಇಲ್ಲಿ ವ್ಯತ್ಯಾಸವು. ಯಾವ ಕಾರಣದಿಂದ ಒಬ್ಬರಿಗೆ ಪುನರಾವೃತ್ತಿ, ಒಬ್ಬರಿಗೆ ಅಪುನರಾವೃತ್ತಿ. ಐಶ್ವರ್ಯಾರ್ಥಿಯು ಈ ಪ್ರಕೃತಿ ಮಂಡಲದಲ್ಲಿಯೇ ಇರ್ತಾನೆ ಅಂತ ಅರ್ಥ. ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಈ ಎಲ್ಲ ಲೋಕದಲ್ಲಿರುವ ಎಲ್ಲರಿಗೂ ಕೂಡ, ಪ್ರಕೃತಿ ಮಂಡಲದಲ್ಲಿರುವ ಎಲ್ಲ ಲೋಕದಲ್ಲಿರುವ ಎಲ್ಲರಿಗೂ ಕೂಡ ಈ ಲೋಕಗಳು ಪುನರಾವರ್ತಿ, ಆ ಲೋಕದಲ್ಲಿರುವವರು ಪುನರಾವರ್ತಿ ಅಂತ ಹೇಳಲೇಬೇಕಾಗಿಲ್ಲ. ಈ ಬ್ರಹ್ಮಾಂಡವೇ ಸೃಷ್ಟಿ ಲಯ ಆಗ್ತಾನೆ ಇರುತ್ತೆ. ಅದರಲ್ಲಿ ಇರುವವರಿಗೆ ಇನ್ನು ಹೇಳಲೇಬೇಕಾಗಿಲ್ಲ. ಆದ್ದರಿಂದ ಅವರೆಲ್ಲರೂ ಕೂಡ ಪುನರಾವರ್ತಿನಃ ಲೋಕಾಹ ಅಂತ ಹೇಳಿದ್ರೆ ಲೋಕಗಳು ಪುನರಾವೃತ್ತಿ ಆದರೆ ಲೋಕದಲ್ಲಿರುವವರು ಕೂಡ ಪುನರಾವೃತ್ತಿ ಅನ್ನೋದು ಸ್ಪಷ್ಟವಾಗುತ್ತೆ. ಪರಮಾತ್ಮನನ್ನು ಪಡೆದುಕೊಂಡರೆ ಮತ್ತೆ ಜನ್ಮವಿರೋದಿಲ್ಲ ಅನ್ನೋದು ಕಾರಣವು ಇಲ್ಲಿ ಹೇಳಲ್ಪಡುತ್ತೆ. ಐಶ್ವರ್ಯಾರ್ಥಿಯು ಈ ಬ್ರಹ್ಮಾಂಡದಲ್ಲಿರುವ ಫಲವನ್ನೇ ಪಡೆದುಕೊಳ್ತಾನೆ, ಆದರೆ ಜ್ಞಾನಿಯು ಪರಮಾತ್ಮನನ್ನೇ ಪಡೆದುಕೊಳ್ತಾನೆ. ಆ ಕಾರಣದಿಂದ ಒಬ್ಬನಿಗೆ ಪುನರಾವೃತ್ತಿ ಇದೆ, ಒಬ್ಬನಿಗೆ ಅಪುನರಾವೃತ್ತಿ. ಈ ಪ್ರಾಕೃತವಾದ ಬ್ರಹ್ಮಾಂಡದಲ್ಲಿ ಇರುವಂತಹ ಎಲ್ಲ ಲೋಕಗಳಲ್ಲಿರುವ ಎಲ್ಲರಿಗೂ ಕೂಡ ಪುನರಾವೃತ್ತಿ ಇದೆ. ಅದರಲ್ಲಿ ಯಾರೋ ಕೆಲವರು ಜ್ಞಾನಿಗಳು ಪರಮಾತ್ಮನನ್ನೇ ಪಡೆದುಕೊಳ್ಬೇಕು ಅಂತ ಉಪಾಸನೆ ಮಾಡಿ ಅವನನ್ನು ಪಡೆದುಕೊಂಡ್ರೆ ಇದನ್ನು ತಪ್ಪಿಸ್ಕೊಂಡು ಹೋಗ್ತಾರೆ ಪರಮಪದಕ್ಕೆ, ಅವರಿಗೆ ಪುನರಾವೃತ್ತಿ ಇಲ್ಲ ಅನ್ನೋದು. ಬ್ರಹ್ಮಲೋಕ ಪರ್ಯಂತಹ ಬ್ರಹ್ಮಾಂಡ ಉದರವರ್ತಿನಃ ಸರ್ವೇ ಲೋಕಾಹ. ಬ್ರಹ್ಮಲೋಕ ಪರ್ಯಂತಹ ಅಂದರೆ ಚತುರ್ಮುಖ ಬ್ರಹ್ಮನ ಲೋಕದವರೆಗೂ, ಸತ್ಯಲೋಕದವರೆಗೂ ಆ ಬ್ರಹ್ಮಾಂಡದ ಒಳಗಡೆ ಇರುವಂತಹ ಎಲ್ಲ ಲೋಕಗಳು ಕೂಡ ಬ್ರಹ್ಮಾಂಡರ ಉದರ ವರ್ತಿನಃ, ಅದರ ಒಳಗಡೆ ಇರುವಂತಹ ಎಲ್ಲ ಲೋಕಗಳು ಕೂಡ ಭೋಗೈಶ್ವರ್ಯಾಲಯ. ಇವರೆಲ್ಲ ಭೋಗ ಐಶ್ವರ್ಯಗಳಿಗೆ ಆಶ್ರಯವಾಗಿರೋದು ಆಲಯ. ಪುನರಾವರ್ತಿನಃ, ಪುನರಾವರ್ತಿ ಅಂತ ಹೇಳಿದ್ರೆ ವಿನಾಶ ಸ್ವಭಾವ ಉಳ್ಳದ್ದು ಅಂತ ಅರ್ಥ, ವಿನಾಶಿನಃ. ಅತಃ ಐಶ್ವರ್ಯಗತಿಂ ಪ್ರಾಪ್ತಾನಾಂ ಪ್ರಾಪ್ಯಸ್ಥಾನ ವಿನಾಶಾತ್ ವಿನಾಶಿತ್ವಂ ಅವರ್ಜನೀಯಂ. ಆದ್ದರಿಂದ ಐಶ್ವರ್ಯ ಗತಿಯನ್ನು ಪಡೆದುಕೊಂಡವರು ಪ್ರಾಪ್ಯ ಸ್ಥಾನ ಯಾವುದು ಅಂದರೆ ಈ ಬ್ರಹ್ಮಾಂಡದಲ್ಲಿಯೇ ಇರುವ ಲೋಕಗಳೇನೆ. ಆದ್ದರಿಂದ ಆ ಲೋಕಗಳೇ ನಾಶವಾಗುವುದರಿಂದ ಅವರಿಗೂ ಕೂಡ ನಾಶ ಅಂತ ಹೇಳೋದು ಸ್ಪಷ್ಟವಾಗಿದೆ. ಆದ್ದರಿಂದ ಅವರ ಭೋಗವು ಅದು ಎಲ್ಲವೂ ನಾಶವಾಗುತ್ತೆ, ಅವರಿಗೆ ಪುನರಾವರ್ತಿ ರೂಪವಾದ ಫಲವೇ ಸಿಗುತ್ತೆ. ಆದರೆ ಪರಮಾತ್ಮನನ್ನು ಪಡೆದುಕೊಂಡ್ರೆ ಮಾಂ ಸರ್ವಜ್ಞಂ ಸತ್ಯ ಸಂಕಲ್ಪಂ ನಿಖಿಲ ಜಗದುತ್ಪತ್ತಿ ಸ್ಥಿತಿ ಲಯಲೀಲಂ ಪರಮಕಾರುಣಿಕಂ ಸದೈಕ ರೂಪಂ ಪ್ರಾಪ್ತಾನಾಂ ವಿನಾಶ ಪ್ರಸಂಗ ಅಭಾವಾತ್ ತೇಷಾಂ ಪುನರ್ಜನ್ಮನ ವಿದ್ಯತೆ. ಪರಮಾತ್ಮನನ್ನೇ ಪಡೆದುಕೊಂಡವನು, ಪರಮಾತ್ಮನು ಯಾರು? ಸರ್ವಜ್ಞನಾದವನು, ಸತ್ಯ ಸಂಕಲ್ಪನಾದ, ನಿಖಿಲ ಜಗದುತ್ಪತ್ತಿ ಸ್ಥಿತಿ ಲಯ ಲೀಲಂ, ಎಲ್ಲ ಸಕಲ ಜಗತ್ತಿಗೂ ಉತ್ಪತ್ತಿಗೂ ಸ್ಥಿತಿಗೂ ಮತ್ತೆ ಸಂಹಾರಕ್ಕೂ ಎಲ್ಲವೂ ಕೂಡ ಅವನ ಲೀಲೆಯಾಗಿ ಉಳ್ಳವನು. ಅಂತಹ ಪರಮ ಕಾರುಣಿಕನೂ ಆದವನು, ಪರತ್ವವೂ ಇದೆ, ಸೌಲಭ್ಯವೂ ಇದೆ ಅವನಿಗೆ. ಪರಮ ಕಾರುಣಿಕನಾದವನು, ಸದಾ ಏಕರೂಪಂ ಸದೈಕ ರೂಪಂ, ಅವನನ್ನು ಹಾಗೆಯೇ ತಿಳಿಯಬಹುದು. ಯಾವ ವಿಕಾರವೂ ಇಲ್ಲದವನು, ಯಾವ ಸ್ಥಿತಿಯಲ್ಲಿಯೂ ಯಾವ ದಶೆಯಲ್ಲಿಯೂ ಯಾವ ಪದಾರ್ಥದಲ್ಲಿ ಇದ್ದರೆಯೂ ಆಯಾ ಪದಾರ್ಥಗಳ ದೋಷ ಯಾವುದೂ ಅವನಿಗೆ ಸ್ಪರ್ಶವಿಲ್ಲದಂತಹವನು. ಆದ್ದರಿಂದ ಎಲ್ಲ ಸ್ಥಿತಿಯಲ್ಲಿಯೂ ಎಲ್ಲ ದೇಶದಲ್ಲಿಯೂ ಎಲ್ಲ ಪದಾರ್ಥಗಳಲ್ಲಿ ಇದ್ದರೂ ಕೂಡ ಅವನಿಗೆ ಉಭಯಲಿಂಗತ್ವ ವಿಶಿಷ್ಟನಾದವನು, ಎಲ್ಲ ಕಾಲದಲ್ಲಿಯೂ ಏಕರೂಪವಾಗಿರುವಂತಹವನು. ಅವನನ್ನು ಪಡೆದುಕೊಂಡವರಿಗೆ ವಿನಾಶ ಪ್ರಸಂಗವೇ ಇಲ್ಲದೆ ಇರೋದರಿಂದ ಪುನರ್ಜನ್ಮವೂ ಇರೋದಿಲ್ಲ. ಇದುವೇ ಒಂದು ಮಹದ್ ವ್ಯತ್ಯಾಸವಿದೆ ಇವರಿಬ್ಬರ ಫಲದಲ್ಲಿ ಅನ್ನೋದು ಹೇಳಲ್ಪಡುತ್ತೆ. ಅಪ್ರಸಕ್ತಸ್ಯ ಪ್ರತಿಷೇಧ ಯೋಗಾತ್ ಪ್ರತಿಷೇಧ್ಯಸ್ಯ ಪ್ರಸಂಗಿನಶ್ಚ
ಆಸನ್ನವರ್ತಿನಃ ಉಪಾದಾತುಂ ಉಚಿತತ್ವಾತ್ ನಶ್ವರ ಫಲಭೂತ ಐಶ್ವರ್ಯಾರ್ಥಿನಾಂ ಜನ್ಮ ಮಾತ್ರ ತನ್ನಿಷೇಧ ಮುಖೇನ ಸೂಚಿತಂ. ಆದ್ದರಿಂದ ಇಲ್ಲಿ ಹೇಳ್ತಾ ಇರೋದು ಪ್ರಸಕ್ತವಾಗದೇ ಇರೋದು ಪ್ರತಿಷೇಧ ಮಾಡಬೇಕಾಗಿಲ್ಲ. ಪ್ರತಿಷೇಧ್ಯಸ್ಯ ಪ್ರಸಂಗಿನಶ್ಚ, ಇವಾಗ ಪ್ರತಿಷೇಧವಾದದ್ದು ಏನು ಅಂದರೆ ಇಲ್ಲಿ ಪ್ರಸಕ್ತವಾದದ್ದು ಆಸನ್ನವರ್ತಿನಃ ಉಪಾದಾತು ಉಚಿತತ್ವಾತ್. ಇಲ್ಲಿ ಹತ್ತಿರ ಯಾವ ಅಧಿಕಾರಿ ವಿಷಯ ಇಲ್ಲಿ ಹೇಳಲ್ಪಡ್ತಿದೆ ಅದನ್ನು ಹೇಳಬೇಕಾದ್ರಿಂದ ಇಲ್ಲಿ ನಶ್ವರ ಫಲಭೂತ ಐಶ್ವರ್ಯಾರ್ಥಿನಾಂ ಜನ್ಮ ಮಾತ್ರ ತನ್ನಿಷೇಧ ಮುಖೇನ ಸೂಚಿತಂ. ಯಾಕೆಂದರೆ ಹಿಂದೆ ಹೇಳಿದಾಗ ಮಾಮುಪೇತ್ಯ ತಗೋಂತೆಯ ಪುನರ್ಜನ್ಮ ನ ವಿದ್ಯತೆ. ಆದ್ದರಿಂದ ಅದು ಜನ್ಮದ ವಿಷಯ ಯಾರಿಗೆ ಪುನರ್ಜನ್ಮ ಇದೆ ಅಂತ ಹೇಳಬೇಕಲ್ಲ, ಅದನ್ನು ಮುಂದೆ ಅದು ಪ್ರಸಕ್ತವಾದದ್ದು ಇಲ್ಲಿ. ಆದ್ದರಿಂದ ಅವರಿಗೆ ಐಶ್ವರ್ಯಾರ್ಥಿಗಳ ವಿಷಯದಲ್ಲಿ ಅವರಿಗೆ ಜನ್ಮವಿದೆ ಅಂತ ಹೇಳೋದು ಇಲ್ಲಿ ಹೇಳಲ್ಪಟ್ಟಿದೆ. ಜನ್ಮ ಮಾತ್ರ ತನ್ನಿಷೇಧ ಮುಖೇನ ಸೂಚಿತಂ ಅಂತ ಹೇಳಿ, ಅದರಿಂದ ಅವರಿಗೆ ನಿತ್ಯವಾದ ಫಲವಿಲ್ಲ ಅಂತ ಹೇಳಿ ಅವರಿಗೆ ಪುನರಾವೃತ್ತಿ ಇದೆ ಅನ್ನೋದು ಹೇಳಲ್ಪಟ್ಟಿದೆ. ಅತಃ ತತ್ರಾಪಿ ಹೇತುರೇವ ಕೇವಲ ವಕ್ತವ್ಯ ಇತ್ಯಭಿಪ್ರಾಯ. ಅದಕ್ಕೆ ಕಾರಣವನ್ನು ಹೇಳಿದ್ರೆ ಸಾಕು, ಯಾಕೆ ಯಾರಿಗೆ ಜನ್ಮವಿದೆ. ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ ಇಲ್ಲಿ ಹೇಳಿದ್ದು. ಆದ್ದರಿಂದ ಹಿಂದೆ ಹೇಳಿದಾಗ ನಾಪ್ನುವಂತಿ ಆತ್ಮಾನಃ ಪುನರ್ಜನ್ಮ ನಾಪ್ನುವಂತಿ ಅಂತ ಹೇಳಿ ಮಾಮುಪೇತ್ಯ ಪುನರ್ಜನ್ಮ ಅನಾಪ್ನುವಂತಿ, ಮಿಕ್ಕಿದವರಿಗೆ ಪುನರ್ಜನ್ಮ ಇದೆ ಅನ್ನೋದು ಹೇಳಬೇಕೀಗ. ಆದ್ದರಿಂದ ಈ ಚತುರ್ಮುಖ ಬ್ರಹ್ಮನ ಲೋಕದವರೆಗೂ ಇರುವ, ಅದರ ಒಳಗಡೆ ಈ ಬ್ರಹ್ಮಾಂಡದಲ್ಲಿ ಇರುವ ಸಕಲ ಲೋಕಗಳು ಎಲ್ಲವೂ ಪುನರಾವರ್ತಿಗಳೇ. ಲೋಕವೇ ಪುನರಾವರ್ತಿ ಅಂದರೆ ಅದರಲ್ಲಿರುವವರು ಕೂಡ ಪುನರಾವರ್ತಿಗಳಾಗ್ತಾರೆ. ಆದರೆ ತು ಅನ್ನುವ ಶಬ್ದವು ವ್ಯಾವೃತ್ತಿ ಮಾಡುತ್ತೆ ಜ್ಞಾನಿಯನ್ನು. ಮಾಮುಪೇತ್ಯ ತು, ನನ್ನನ್ನು ಪಡೆದವರಾದರೋ ಅಂತ ಹೇಳಿದ್ರೆ ಇದು ಹಿಂದೆ ಹೇಳಿದ ವಿಷಯಕ್ಕೆ ವಿರುದ್ಧವಾದ ವಿಷಯವನ್ನು ತಿಳಿಸುತ್ತೆ. ಪುನರ್ಜನ್ಮ ನ ವಿದ್ಯತೆ ಅಂತ ಹೇಳಿದ್ದು ಅದು ಕಾರಣವೂ ಇಲ್ಲಿ ಹೇಳಲ್ಪಡುತ್ತೆ. ಆ ಕಾರಣವೇ ಇಲ್ಲಿ ಹೇಳಬೇಕು. ಯಾವ ಕಾರಣದಿಂದ ಪುನರ್ಜನ್ಮವಿಲ್ಲ ಅವರಿಗೆ, ಮಿಕ್ಕಿದವರಿಗೆ ಯಾಕೆ ಪುನರ್ಜನ್ಮವಿದೆ ಅನ್ನೋದು ಇಲ್ಲಿ ಹೇಳಲ್ಪಡುತ್ತೆ. ಮಾಮುಪೇತ್ಯತು ಇತಿ ಭಗವತಃ ಪ್ರತಿಯೋಗಿಕರಣ. ಪ್ರತಿಯೋಗಿ ಪರಮಾತ್ಮನೇ ಮಾಮ್ ಅಂತ ಹೇಳಿರೋದ್ರಿಂದ ಪರಮಾತ್ಮನೇ ಪ್ರತಿಯೋಗಿಯಲ್ಲಿ ನೇರವಾಗಿ ಮಾಮುಪೇತ್ಯ ಹೇಳಿರೋದ್ರಿಂದ ಆಂಗಹ, ಆಂಗ್ ಅಂತ ಹೇಳಿದ್ರೆ ಆ ಅನ್ನುವ ಉಪಸರ್ಗ, ಆಂಗ್ ಅನ್ನೋದು ಆ ಬ್ರಹ್ಮ ಭುವನಾಥ್. ಆ ಬ್ರಹ್ಮ ಭುವನಾಥ್ ಹೇಳುವಾಗ ಆ ಅನ್ನುವ ಶಬ್ದಕ್ಕೆ ಆಂಗ್ ಅಂತ ವ್ಯಾಕರಣದಲ್ಲಿ ಹೇಳಲ್ಪಡುತ್ತೆ. ಆಂಗ್ ಮರ್ಯಾದಾ ವಚನೆ ಅಂತ ಸೂತ್ರ, ಪಾಣಿನಿ ಸೂತ್ರವಿದೆ. ಆಂಗ್ ಅನ್ನುವ ಪ್ರತ್ಯಯ ಬರುತ್ತೆ, ಅದು ಆ ಅನ್ನುವ ಶಬ್ದ ಸೇರಿಕೊಳ್ಳುತ್ತೆ ಅಲ್ಲಿ. ಆಂಗಹ ಹತ್ರ ಅಭಿವಿಧಿ ಪರತ್ವಂ ಅಭಿಪ್ರಾಯಣ. ಆಗ ಪರತ್ವ ಅಭಿಪ್ರಾಯಣ ಅಭಿವಿಧಿ ಅಂತ ಹೇಳಿ ಒಂದು ಮರ್ಯಾದೆ ಒಂದು ಅಭಿವಿಧಿ ಅಂತ ಎರಡು ಅರ್ಥಗಳಲ್ಲಿ ಬರುತ್ತೆ. ಅಂದರೆ ಆ ಆ ಎಲ್ಲಿಯವರೆಗೂ ಅಂತ ಹೇಳಿದ್ವಿ, ಆ ಬ್ರಹ್ಮ ಭುವನಾಥ್ ಅಂದರೆ ಆ ಬ್ರಹ್ಮಲೋಕವನ್ನು ಬಿಟ್ಟು ಅಂತಲೂ ಒಂದು ಅರ್ಥ ಕೆಲವು ಕಡೆ ಹೇಳ್ಬೋದು, ಅದನ್ನು ಸೇರಿಸಿಯೂ ಹೇಳ್ಬೋದು. ಆದ್ದರಿಂದ ಮರ್ಯಾದಾ ವಚನೆ ಅಂತ ಹೇಳುವ ಮರ್ಯಾದೆ ಎನ್ನುವಾಗ ಲಿಮಿಟ್ಟು, ಆ ಕಡೆಯಲ್ಲಿ ಇರುವುದನ್ನು ಇನ್ಕ್ಲೂಸಿವ್ ಅಥವಾ ಅದು ಎಕ್ಸ್ಕ್ಲೂಸಿವ್, ಎರಡು ವಿಷಯ ಎರಡು ಅರ್ಥಗಳಲ್ಲಿಯೂ ಬರುತ್ತೆ ಅದು ಆಂಗ್ ಅನ್ನುವ ಪ್ರಯೋಗ. ಆದ್ದರಿಂದ ಅಲ್ಲಿಯವರೆಗೂ ಅಂದರೆ ಅದನ್ನು ಬಿಟ್ಟು ಅನ್ನುವ ಅರ್ಥದಲ್ಲೂ ಬರುತ್ತೆ ಆಂಗ್ ಅಂತ ಹೇಳೋದು ವ್ಯಾಕರಣದಲ್ಲಿ. ಇಲ್ಲಿ ಅಭಿವಿಧಿ ಅಂತ ಹೇಳಿದ್ರೆ ಅದು ಸೇರಿ ಅಂತ ಹೇಳಿರೋದ್ರಿಂದ ಬ್ರಹ್ಮಲೋಕ ಪರ್ಯಂತಹ, ಬ್ರಹ್ಮಲೋಕವು ಸೇರಿ ಅಲ್ಲಿಯವರೆಗೂ ಅಂದರೆ ಅದೂ ಸೇರಿ ಅಂತ ಅರ್ಥ. ಪ್ರಕೃತಿಯಾಖ್ಯ ಭಗವನ್ಮಾಯಾಮೋಹ ಉದಧೌ. ಪ್ರಕೃತಿ ಅನ್ನುವಂತಹ ಭಗವಂತನ ಮಾಯಾ ಮೋಹ ಉದಧೌ, ಒಂದು ದೊಡ್ಡ ಸಮುದ್ರ ಇದು, ಮಾಯಾಮೋಹ ಸಮುದ್ರ ಪ್ರಕೃತಿ ಎನ್ನುವುದು. ಬ್ರಹ್ಮಾಂಡೈರಪಿ ಯದಾ ಬುದ್ಬುದಾಯಿತಂ, ಇವನ ಒಂದು ಮಹಾಮಾಯೆ ಅನ್ನುವ ಒಂದು ಮಹಾ ಸಮುದ್ರ ಒಂದು ಇದೆ, ಭಗವಂತನ ಮಾಯೆ ಅನ್ನುವಂತಹ ಮಹೋದಧೌ, ಮಾಯಾ ಮಹೋದಧೌ, ಮಾಯೆ ಎನ್ನುವಂತಹ ಒಂದು ದೊಡ್ಡ ಸಮುದ್ರ. ಆ ಸಮುದ್ರದಲ್ಲಿ ಪ್ರಕೃತಿ ಅಂತ ಹೇಳುವಂತಹದ್ದು ಒಂದು ದೊಡ್ಡ ಸಮುದ್ರದಂತೆ ವಿಷ್ಣು ಪುರಾಣದಲ್ಲಿ ಇದು ಹೇಳಲ್ಪಡುತ್ತೆ. ವಿಷ್ಣು ಪುರಾಣದಲ್ಲಿ ಹೇಳುವಾಗ ಸಮುದ್ರ ಅನ್ನೋದು ಪ್ರಕೃತಿ ಅನ್ನೋದು ಒಂದು ದೊಡ್ಡ ಸಮುದ್ರದಂತೆ ಮಹಾಸಮುದ್ರ ಮಾಯಾ ಅಂತ. ಅದ ಸಂಕಲ್ಪ ಮಾಡ್ತಾನೆ, ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ಅವನೊಂದು ಗುಳ್ಳೆ ಬರುತ್ತೆ, ಬುದ್ಬುದ ಅಂದರೆ ಒಂದು ಗುಳ್ಳೆ.
ಆ ಬುದ್ಬುದು ಒಂದು ಬ್ರಹ್ಮಾಂಡವಂತೆ ಬ್ರಹ್ಮಾಂಡವಾಗಿಬಿಡುತ್ತೆ. ಅದು ಪರಿಣಾಮವಾಗಿ ಮಹತ್ವ, ಅಹಂಕಾರ, ಪಂಚತನ್ಮಾತ್ರೆಗಳು, ಪಂಚಭೂತಗಳು ಎಲ್ಲ ಸೃಷ್ಟಿಯಾಗಿ, ಬ್ರಹ್ಮಾಂಡವೆಲ್ಲ ಸೃಷ್ಟಿಯಾಗಿ, ಅಲ್ಲಿ ಎಲ್ಲ ಚೇತನರು, ಅಲ್ಲೊಬ್ಬ ಚತುರ್ಮುಖ ಬ್ರಹ್ಮ, ಅಲ್ಲಿಯವರೆಗೂ ಎಲ್ಲರೂ ಸಕಲನ ಚತುರ್ವಿಧ ಸೃಷ್ಟಿ ಎಲ್ಲ ಅಲ್ಲಿ ಉಂಟಾಗುತ್ತೆ. ಆ ಬುದ್ಬುದ ಹೋಗ್ಬಿಟ್ರೆ ಆ ಬ್ರಹ್ಮಾಂಡ ನಾಶವಾಗುತ್ತೆ. ಒಂದು ಗುಳ್ಳೆ ಬಂದು ಒಡೆದು ಹೋಗ್ಬಿಡುತ್ತೆ ಒಂದು ಕ್ಷಣಕ್ಕೆ. ಅಷ್ಟೇ ಬ್ರಹ್ಮಾಂಡದ ಕಾಲ ಅಂತ ಹೇಳಲ್ಪಟ್ಟಿದೆ. ಅದುವೇ ಕ್ಷಣಧ್ವಂಸಿ ಅಂತ ಹೇಳೋದು. ಅದೇ ಅಷ್ಟು ದೊಡ್ಡ ಕಾಲ. ಅಷ್ಟು ನೋಡಿದ್ರೆ ನಮ್ಮ ದೃಷ್ಟಿಯಲ್ಲಿ ಅಷ್ಟು ವಿಶಾಲವಾದ ದೊಡ್ಡ ಕಾಲ ಅಂತ ತಿಳಿಯುತ್ತೆ ನಮಗೆ, ಅಷ್ಟು ದೀರ್ಘವಾದ ಕಾಲ ಅಂತ. ಆದರೆ ಆ ಬ್ರಹ್ಮಾಂಡಗಳು ಬುದ್ಬುದಗಳಂತೆ ಬರುತ್ತೆ ಹೋಗ್ತಾ ಇರುತ್ತೆ. ಒಂದು ದೊಡ್ಡ ಸಮುದ್ರದಲ್ಲಿ ಗುಳ್ಳೆಗಳು ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಹಾಗೂ ಹಾಗೆ ಪ್ರಕೃತಿ ಅನ್ನೋದು ಒಂದು ದೊಡ್ಡ ಭಗವಂತನ ಮಾಯೆ, ಒಂದು ಮಹಾ ಸಮುದ್ರ. ಆ ಸಮುದ್ರದಲ್ಲಿ ಬ್ರಹ್ಮಾಂಡೈರಪಿ ಯದಾ ಬುದ್ಬುದಾಯಿತಂ, ಬ್ರಹ್ಮಾಂಡಗಳೇ ಒಂದು ಬುದ್ಬುದದಂತೆ, ಒಂದು ಗುಳ್ಳೆಯಂತೆ ಬರ್ತಾ ಇದೆ ಹೋಗ್ತಾ ಇದೆ. ತದಾ ಕೈವ ಕಥಾ ತದಂತರ್ವರ್ತಿನ ಲೋಕಾನ ಮಿತಿ ಅಭಿಪ್ರಾಯ. ಅದರ ಒಳಗಡೆ ಇರುವ ಲೋಕಗಳ ವಿಷಯ ಹೇಳಲೇಬೇಕಾಗಿಲ್ಲ. ಬ್ರಹ್ಮಾಂಡವೇ ಗುಳ್ಳೆಯಂತೆ ಬರುತ್ತೆ ಹೋಗುತ್ತೆ ಒಂದು ಕ್ಷಣದಲ್ಲಿ. ಅದರ ಒಳಗಡೆ ಇರುವ ಲೋಕಗಳ ವಿಷಯ ಹೇಳಬೇಕೆ. ಬ್ರಹ್ಮಾಂಡ ಉದರವರ್ತಿನಃ ಸರ್ವೇ ಲೋಕಾಹ ಪುನರಾವರ್ತಿನಃ, ಅದರ ವಿಷಯ ಹೇಳಲೇಬೇಕಾಗಿಲ್ಲ. ತೇನ ಪರಮಾಕಾಶ ವ್ಯವಚ್ಛೇದ ಸಿದ್ಧಿಶ್ಚ. ಅದರಿಂದ ಇದೆಲ್ಲ ಬ್ರಹ್ಮಾಂಡ ಉದರವರ್ತಿಗಳು ಅಂತ ಹೇಳಿರೋದ್ರಿಂದ ಪರಮಾಕಾಶವು ಇದರಿಂದ ಆ ಕಡೆ ಇರುವಂತಹದ್ದು. ಪರಮಪದ, ಪರಮವ್ಯೋಮ, ಪರಮಾಕಾಶ ಮೊದಲಾದ, ವೈಕುಂಠ ಮೊದಲಾದ ಶಬ್ದಗಳಿಂದ ಹೇಳಲ್ಪಡುವ ಪರಮಪದವು ಇದರಿಂದ ಬೇರೆ ಮಾಡಲ್ಪಟ್ಟಿದೆ, ಇದರಲ್ಲಿ ಸೇರಿಲ್ಲ ಅನ್ನೋ ತಿಳಿಯುತ್ತೆ. ನಿತ್ಯವಾದದ್ದು ಅದು ಅಂತ ಹೇಳಿ. ಐಶ್ವರ್ಯ ಅನಿತ್ಯತಾ ಪ್ರತಿಪಾದನ ಪರತ್ವಾಯ ಉಕ್ತಂ ಭೋಗೈಶ್ವರ್ಯಾಲಯ. ಐಶ್ವರ್ಯವು ಅನಿತ್ಯವಾದದ್ದು ಅಂತ ಹೇಳೋದಕ್ಕಿಂತ ಭೋಗೈಶ್ವರ್ಯ ಆಲಯ ಇಂದ ಭೋಗ, ಎಲ್ಲ ವಿಧವಾದ ಭೋಗ ಒಂದು ಐಶ್ವರ್ಯ ಇರುವಂತಹದ್ದು. ಭುವನ ಶಬ್ದ ಸಮಭಿವ್ಯಾಹೃತಸ್ಯ ಲೋಕಶಬ್ದಸ್ಯ ಭುವನಾಹ ಲೋಕಾಹ ಆ ಬ್ರಹ್ಮ ಭುವನಾಲ್ಲೋಕ ಭುವನಾತ್ ಆ ಬ್ರಹ್ಮ ಭುವನಾತ್ ಲೋಕಾಹ ಅಂತ ಅಲ್ಲಿ ಭುವನಾಲ್ ಲೋಕಾಹ ಅಂತ ಆಗುತ್ತೆ. ಭುವನ ಶಬ್ದದೊಡನೆ ಹೇಳಲ್ಪಟ್ಟ ಲೋಕ ಶಬ್ದಗಳು ಜನ ವಿಷಯತ್ವ ಅಯೋಗಾತ್, ಜನರನ್ನು ಹೇಳೋದಿಲ್ಲ, ಲೋಕಗಳನ್ನೇ ಹೇಳುತ್ತೆ. ಗಮನ ಅಭಾವೇನ ಪುನರಾವೃತ್ತೇ ಅಪಿ ಅಭಾವಾತ್ ಪುನರಾವರ್ತಿ ಶಬ್ದೇನ ಪ್ರವಾಹತಃ ವಿನಾಶ ಮಾತ್ರ ಲಕ್ಷ್ಯತೆ ಇತಿ ವಿನಾಶಿನಃ. ಯಾಕೆ ಅಂದರೆ ಲೋಕಗಳು ಬರುತ್ತೆ ಹೋಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಲೋಕಕ್ಕೆ ಗಮನವಿಲ್ಲವಲ್ಲ, ಜನಗಳು ತಾನೇ ಬರ್ತಾರೆ ಹೋಗ್ತಾರೆ. ಜಂತುಗಳು ಸೃಷ್ಟಿಯಾಗ್ತಾರೆ ಮತ್ತೆ ಹೋಗ್ತಾರೆ, ಪರಮಾತ್ಮನಲ್ಲಿ ಏಕೀಭಾವದಿಂದ ಇರ್ತಾರೆ ಮತ್ತೆ ಸೃಷ್ಟಿಯಾಗ್ತಾರೆ. ಲೋಕವೇ ಒಂದು ಲೋಕ ಒಂದು ಕಡೆಗೆ ಇನ್ನೊಂದು ಕಡೆ ಹೋಗೋದಿಲ್ಲ. ಆದ್ದರಿಂದ ಲೋಕಕ್ಕೆ ಗಮನವಿಲ್ಲ. ಪುನರಾವರ್ತಿ ಅಂತ ಹೇಳಿದ್ರೆ ಲೋಕಃ ಅಂತ ಹೇಳಿದಾಗಿದೆ ಇಲ್ಲಿ ಪುನರಾವರ್ತಿ. ಆದರೆ ಅದಕ್ಕೆ ಲೋಕವೇ ಪುನರಾವರ್ತಿ ಆಗುತ್ತೆ ಅಂತ ಹೇಳಿದ್ರೆ ಏನರ್ಥ ಅಂದರೆ ನಾಶವಾಗುತ್ತೆ ಅಂತ ಅರ್ಥ. ಮತ್ತೆ ನಾಶವಾಗುತ್ತೆ, ಮತ್ತೆ ಸೃಷ್ಟಿಯಾಗುತ್ತೆ, ನಾಶವಾಗುತ್ತೆ, ಸೃಷ್ಟಿಯಾಗುತ್ತೆ. ಆ ರೀತಿ ಅರ್ಥವನ್ನು ತೆಗೆದುಕೋಬೇಕು ಹೊರತು ಪುನರಾವರ್ತಿ ಅಂದರೆ ಲೋಕ ಹೇಗಿದೆಯೋ ಹಾಗೆ ಹೋಗುತ್ತೆ ಮತ್ತೆ ತಿರ್ಗಾ ಬರುತ್ತೆ ಅಂತ ಅರ್ಥವಲ್ಲ. ಅದನ್ನು ಪ್ರವಾಹತಃ ವಿನಾಶ ಮಾತ್ರ ಲಕ್ಷ್ಯತೆ. ಪ್ರವಾಹ ನಾಶಿತ್ವ ಬರ್ತಾ ಇರುತ್ತೆ ಪ್ರವಾಹದಂತೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತವೆ. ಸೃಷ್ಟಿಯಾಗುತ್ತೆ ನಾಶವಾಗುತ್ತೆ, ಸೃಷ್ಟಿಯಾಗುತ್ತೆ ನಾಶವಾಗುತ್ತೆ, ನಿರಂತರವಾಗಿ ಹೀಗೆ ಸೃಷ್ಟಿ ಮತ್ತು ಪ್ರಳಯಕ್ಕೆ ಒಳಗಾಗ್ತಾ ಇರುವಂತಹದ್ದು ಅನ್ನುವ ಅರ್ಥವನ್ನು ಅಲ್ಲಿ ಹೇಳ್ತಾರೆ. ಪುನರಾವರ್ತಿ ಶಬ್ದಸ್ಯ ಅಜಹಲ್ ಲಕ್ಷಣಾವೃತ್ತೇ ಲೋಕಗತ ಪುರುಷ ಪುನರಾವರ್ತಿರೇವ ದ್ವಾ, ಅದು ತಿಳಿಯುತ್ತೆ. ಪುನರಾವರ್ತಿ ಶಬ್ದಕ್ಕೆ ಇದು ಅಜಹಲ್ ಲಕ್ಷಣ ಅಂತ ಹೇಳಿಬಿಟ್ಟು ವೃತ್ತಿಯಲ್ಲಿ ಅಭಿಧಾವೃತ್ತಿ ಲಕ್ಷಣಾವೃತ್ತಿ ಅಂತ ಎರಡು ಅರ್ಥಗಳಿದೆ ಶಬ್ದಗಳಿಗೆ. ಅಭಿಧಾವೃತ್ತಿ ಅಂದರೆ ಮುಖ್ಯ ಅರ್ಥ ಅಂತ ಅರ್ಥ, ಪ್ರೈಮರಿ ಸೆನ್ಸ್ ಅಂತ ಹೇಳೋದು. ಲಕ್ಷಣಾವೃತ್ತಿ ಅಂದರೆ ಸೆಕೆಂಡರಿ ಸೆನ್ಸು. ಮುಖ್ಯ ಅರ್ಥದ ಮೂಲಕ ಇನ್ನೊಂದು ಅರ್ಥವನ್ನು ಹೇಳಬೇಕು. ಮುಖ್ಯ ಅರ್ಥವು ಬಾಧಿತವಾದರೆ ಅದರ ಮೂಲಕ ಹೇಳುವಂತಹ ಅದಕ್ಕೆ ಸಂಬಂಧಿಸಿದಂತೆಯೇ ಹೇಳಬೇಕು ಇನ್ನೊಂದು ಅರ್ಥವನ್ನು. ಅದು ಲಕ್ಷಣಾವೃತ್ತಿ ಅಂತ ಹೇಳಲ್ಪಡುತ್ತೆ. ಅದರಲ್ಲಿಯೂ ಕೂಡ ಜಹಲ್ ಲಕ್ಷಣ, ಅಜಹಲ್ ಲಕ್ಷಣ, ಜಹದ ಅಜಹಲ್ ಲಕ್ಷಣ ಅಂತ ಮೂರು ವಿಧವಾಗಿ ಲಕ್ಷಣ ವೃತ್ತಿಯಲ್ಲಿ ಹೇಳಲ್ಪಟ್ಟಿದೆ. ಮುಖ್ಯ ಅರ್ಥವನ್ನು ಬಿಟ್ಟು ಅದಕ್ಕೆ ಸಂಬಂಧಿಸಿದಂತೆ ಬೇರೆ ಒಂದು ಅರ್ಥವನ್ನು ಹೇಳೋದು. ಮುಖ್ಯಾರ್ಥ ಮೂಲಕವಾಗಿಯೇ ಎಲ್ಲ ಹೇಳಬೇಕು ಲಕ್ಷಣಾರ್ಥ. ಆದರೆ ಮುಖ್ಯಾರ್ಥವನ್ನು ಪೂರ್ಣವಾಗಿ ಬಿಟ್ಟುಬಿಡಬಹುದು.
ಬಿಟ್ಟು ಬಿಟ್ಟು ಬೇರೆ ಅರ್ಥದಲ್ಲಿ ಹೇಳಬಹುದು. ಇನ್ನೊಂದು ಏನು ಅಂತ ಹೇಳಿದ್ರೆ, ಮುಖ್ಯ ಅರ್ಥಕ್ಕೆ ಸಂಬಂಧಿಸಿದ ಮುಖ್ಯ ಅರ್ಥದ ಅರ್ಥವನ್ನು ಇಟ್ಟುಕೊಂಡು ಅದಕ್ಕೆ ಸಂಬಂಧಿಸಿದ ಇನ್ನೊಂದು ಅರ್ಥವನ್ನು ಹೇಳೋದು. ಅದು ಅಜಹಲ್ ಲಕ್ಷಣ ಅಂತ ಹೆಸರು ಅದಕ್ಕೆ. ಮುಖ್ಯ ಅರ್ಥವನ್ನು ಬಿಡದೆ, ಜಹತಿ ಅಂದರೆ ಬಿಡೋದು ಅಂತ, ಜಹಾತಿ ಅಂದರೆ ಬಿಡ್ತಾನೆ, ಅಜಹತಿ ಅಂದರೆ ಮುಖ್ಯ ಅರ್ಥವನ್ನು ಬಿಡದೆ ಲಕ್ಷಣಾರ್ಥವನ್ನು ಹೇಳೋದು. ಆದ್ದರಿಂದ ಇಲ್ಲಿ ಲೋಕಾಹ ಅನ್ನೋದು ಲೋಕಗಳು, ಅದರಲ್ಲಿರುವ ಜನಗಳು ಎರಡೂ ಕೂಡ ಹೇಳಲ್ಪಟ್ಟಿದೆ. ಜನಗಳು ಲಕ್ಷಣ ಅರ್ಥದಿಂದ, ಸೆಕೆಂಡ್ರಿ ಸೆನ್ಸಲ್ಲಿ ಅದರಲ್ಲಿರುವ ಜನಗಳು ಅಂತ ಅರ್ಥ. ಲೋಕಗಳು ನಾಶವಾದರೆ ಲೋಕದಲ್ಲಿರುವ ಜನರು ನಾಶವಾಗ್ತಾರೆ ಅಂತ ಅರ್ಥ. ಲೋಕದ ಮೂಲಕ ಲೋಕದ ಜನರು ಕೂಡ ಲಕ್ಷಿಸಲ್ಪಟ್ಟಿದ್ದಾರೆ ಲಕ್ಷಣಾರ್ಥದಲ್ಲಿ. ಆದ್ದರಿಂದ ಲೋಕ ಅನ್ನುವ ಅರ್ಥವೂ ತೆಗೆದುಕೊಂಡು ಲೋಕದಲ್ಲಿರುವ ಜನಗಳು ಅನ್ನೋ ಅರ್ಥವೂ, ಎರಡೂ ಅರ್ಥಗಳು ಕೂಡ ಲೋಕ ಶಬ್ದದಿಂದ ಹೇಳಬಹುದು ಅನ್ನೋದು ಒಂದು ಅರ್ಥ. ಹಾಗೆಯೂ ಕೂಡ ಅರ್ಥ ಮಾಡಬಹುದು. ಇಲ್ಲಿ ಲೋಕಗಳೇ ನಾಶವಾದರೆ ಇನ್ನು ಅದರಲ್ಲಿರೋ ಹೇಳಲೇಬೇಕಾಗಿಲ್ಲ. ಆದ್ದರಿಂದ ಇಲ್ಲಿ ಅಜಹಲ್ ಲಕ್ಷಣ ಅಂತ ಇಲ್ಲಿ ಹೇಳಲ್ಪಡುತ್ತೆ. ಅಜಹಲ್ ಲಕ್ಷಣ ವೃತ್ತೇ ಹೇ ಅಂತ ಹೇಳಿ, ಲೋಕಗತ ಪುರುಷ ಪುನರಾವೃತ್ತಿ ರೇವವ ದ್ವಾರ. ಆದ್ದರಿಂದ ಅದರ ಮೂಲಕ, ಲೋಕಗಳ ಮೂಲಕ ಅದರಲ್ಲಿರುವ ಪುರುಷರು ಕೂಡ ಹೇಳಲ್ಪಟ್ಟಿದ್ದಾರೆ, ಅವರು ಕೂಡ ವಿನಾಶಿಗಳು ಅಂತ ಹೇಳ್ಬಿಟ್ಟು ಫಲಿತಮಾಹ ಅತಃ ಇತಿ. ಅದರಿಂದ ಕಡೆಯಲ್ಲಿ ಅತಃ ಐಶ್ವರ್ಯಗತಿಂ ಪ್ರಾಪ್ತಾನಾಂ ಪ್ರಾಪ್ಯ ಸ್ಥಾನ ವಿನಾಶಾತ್, ಅದರಿಂದಲೇ ಇಲ್ಲಿ ಅಜಹಲ್ ಲಕ್ಷಣದಿಂದ ಅದರಲ್ಲಿರುವವರು ಕೂಡ ಆ ಐಶ್ವರ್ಯ ಗತಿಯನ್ನು ಯಾರು ಪಡೆದುಕೊಳ್ತಾರೋ ಅವರಿಗೆ ಪ್ರಾಪ್ಯ ಸ್ಥಾನ ವಿನಾಶಾತ್, ಅವರು ಪಡೆದುಕೊಳ್ಳುವ ಲೋಕವೇ ನಾಶವಾಗುವುದರಿಂದ ಅವರು ಕೂಡ ವಿನಾಶಿತ್ವಂ ಅವರ್ಜನೀಯಂ, ಅವರು ಕೂಡ ನಾಶವಾಗ್ತಾರೆ ಅನ್ನೋದು ಹೇಳಲೇಬೇಕಾಗಿಲ್ಲ. ಲೋಕವೇ ಹೋದ್ಮೇಲೆ ಅವರೆಲ್ಲಿರ್ತಾರೆ, ಅವರು ಕೂಡ ನಾಶವಾಗ್ತಾರೆ, ಅವರಿಗೂ ಕೂಡ ಜನ್ಮ ಮರಣಗಳು ಉಂಟಾಗುತ್ತೆ ಅಂತ ಅರ್ಥ. ಪರಮಾತ್ಮನನ್ನು ಪಡೆದುಕೊಂಡವರಿಗೂ ಇದು ಅಲ್ಲಿ ಆ ರೀತಿಯಾದ ಪರಮಾತ್ಮನ ಸ್ವರೂಪವೇ ಸರ್ವಜ್ಞತ್ವ, ಸತ್ಯ ಸಂಕಲ್ಪತ್ವ ಇದೆಲ್ಲ ಇರೋದ್ರಿಂದ ಮಾಮಿತ್ಯತ್ರ ತು ಶಬ್ದೇನ ದ್ಯೋತಿತ ಅಪುನರಾವೃತ್ತಿ ಹೇತು ವಿಶೇಷಾನ್ ದರ್ಶಯತಿ. ಮಾಂ ಉಪೇತ್ಯ ತು ಶಬ್ದವು ಅಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತೆ. ಅಪುನರಾವೃತ್ತಿಗೆ ಕಾರಣವಾದ ವಿಶೇಷಗಳು ಸರ್ವಜ್ಞಂ ಸತ್ಯ ಸಂಕಲ್ಪಂ ನಿಖಿಲ ಜಗದುತ್ಪತ್ತಿ ಸ್ಥಿತಿ ಲಯಲೀನಂ, ಎಲ್ಲ ಅವನ ಲೀಲೆಯೇ, ಅವನ ಕಾರಣದಿಂದಲೇ ಎಲ್ಲ ಆಗುವುದು, ಅವನ ಸಂಕಲ್ಪದಿಂದಲೇ ಎಲ್ಲವನ್ನು ತಿಳಿದವನು ಅವನನ್ನೇ ಬೇಕು ಅಂತ ಪಡೆದುಕೊಳ್ಳೋವರಿಗೆ ಅವನು ಸಂಕಲ್ಪ ಮಾಡಿದ್ರೆ ಯಾರು ತಡೆಯೋದಕ್ಕಾಗೋದಿಲ್ಲ. ಅವನು ನಿನಗೆ ಮೋಕ್ಷ ಕೊಡ್ತೀನಿ ಅಂತ ಸಂಕಲ್ಪ ಮಾಡಿಬಿಟ್ರೆ ಮುಗಿಯಿತು. ಜಗತ್ತೆಲ್ಲ ಸೃಷ್ಟಿ ಮಾಡೋವನೇ ಅವನು, ಸಂಹಾರ ಮಾಡುವನು ಅವನೇ. ಆದ್ದರಿಂದ ಅದೇ ಸ್ಥಳದಲ್ಲಿ ಅವನಿಗೆ ಪರಮ ಕಾರುಣಿಕತ್ವವೂ ಇದೆ. ಅದೇ ಸಮಯದಲ್ಲಿ ಪರಮ ಕಾರುಣಿಕನು ಆಗಿದ್ದಾನೆ. ಆದ್ದರಿಂದ ಪರಮಾತ್ಮನನ್ನೇ ಅತ್ಯಂತ ಪ್ರೀತಿಯಾಗಿ ಉಪಾಸನೆ ಮಾಡುವವರಿಗೆ ಅವರು ಪರಮಾತ್ಮನಿಗೂ ಬಹಳ ಪ್ರಿಯರಾದ್ದರಿಂದ ಅವನು ಸಂಕಲ್ಪ ಮಾಡ್ತಾನೆ, ಇವನಿಗೆ ಮತ್ತೆ ನಾನು ಸಂಸಾರದಲ್ಲಿ ಕಳಿಸೋದಿಲ್ಲ ಅಂತ ಸಂಕಲ್ಪ ಮಾಡಿದ್ರೆ ಯಾರೂ ಅದನ್ನು ತಡೆಯೋದಕ್ಕಾಗೋದಿಲ್ಲ, ಸತ್ಯ ಸಂಕಲ್ಪನಾದವನು. ಆದ್ದರಿಂದ ಅವನು ಯಾವ ವಿಕಾರವಾದ ವಿಕಾರವೂ ಅವನಿಗೆ ಇಲ್ಲ. ಪರಮಾತ್ಮನು ಇರುವ ಪರಮಪದವು ನಿತ್ಯವಾದದ್ದು. ಅಂತಹ ಪ್ರಾಪ್ತಿ ಸ್ಥಾನವನ್ನು ಇವರು ಪಡೆದುಕೊಂಡ್ರೆ ಮತ್ತೆ ಅವರಿಗೆ ಸಂಸಾರದಲ್ಲಿ ಬರೋದಿಲ್ಲ, ವಿನಾಶ ಪ್ರಸಂಗವೇ ಇಲ್ಲದಂತಹ ಪ್ರಾಪ್ತಿ ಅವರಿಗೆ ಪಡೆದು ಸಿಗುತ್ತೆ ಅನ್ನೋದು ಹೇಳಿದೆ. ಅಸರ್ವಜ್ಞಂ ಅಸತ್ಯ ಸಂಕಲ್ಪತಂ ಕಾರ್ಯಕೋಟಿಘಟಿತಂ ನಿರ್ಘೃಣಂ ರಜಸ್ತಮೋ ಮೂಲ ರಾಗದ್ವೇಷಾದಿ ನಾನಾ ವಿಕಾರಶಾಲಿನಂ ಕಂಚನ ಕ್ಷುದ್ರದೈವತಾಂ ಪ್ರಾಪ್ತಾನಾಂ ಹಿ ತದನ್ಯೇನ ತೇನೈವ ವಾ ಪುನರಾವೃತ್ತಿ ಸ್ಯಾರಿತಿ ವಿಶೇಷಣಾನಾಂ ತಾತ್ಪರ್ಯಂ. ಅದ್ಭುತವಾಗಿ ಹೇಳ್ತಾರೆ ಸ್ವಾಮಿ ದೇಶಿಕನಲ್ಲಿ. ಇದಕ್ಕೆ ನೇರ ವಿರೋಧವಾದದ್ದು ಈ ಪ್ರಕೃತಿ ಮಂಡಲದಲ್ಲಿರುವ ದೇವತೆಗಳನ್ನೇ ಉಪಾಸನೆ ಮಾಡಿ ಅವರನ್ನೇ ಪಡೆದುಕೊಳ್ಳೋರು. ಅವರು ಹೇಗಿರ್ತಾರೆ ಅಂದರೆ, ಚತುರ್ಮುಖ ಬ್ರಹ್ಮನವರೆಗೂ ಇರುವ ಎಲ್ಲ ದೇವತೆಗಳು ಆಯಾ ದೇವತೆಗಳನ್ನೇ ಉಪಾಸನೆ ಮಾಡಿ ಅವರವರ ಲೋಕವನ್ನೇ ಪಡೆದುಕೊಳ್ತಾರಲ್ಲ, ಅಥವಾ ಪರಮಾತ್ಮನ್ನೇ ಉಪಾಸನೆ ಮಾಡಿದರೂ ಕೂಡ ಈ ಲೋಕದಲ್ಲಿ ಇರುವ ಐಶ್ವರ್ಯವನ್ನು ಪಡೆದುಕೊಳ್ಳೋರು. ಅವರು ಇಲ್ಲಿ ಯಾವುದೋ ಒಂದು ಕಡೆ ಇರ್ತಾರೆ, ಪ್ರಕೃತಿ ಮಂಡಲದಲ್ಲಿ ಯಾವುದೋ ಒಂದು ದೇವತೆಯ ಲೋಕದಲ್ಲಿ ಇದ್ದು ಅಧಿಕವಾದ ಫಲವನ್ನೆಲ್ಲ ಅನುಭವಿಸ್ತಾ ಇರ್ತಾರೆ. ಅವರು ಇಲ್ಲಿರುವ ಲೋಕದಲ್ಲಿಯೇ ಸಪ್ತ ಲೋಕಗಳಲ್ಲಿ ಒಂದರಲ್ಲಿ ಇರಬೇಕವರು. ಆ ಲೋಕದಲ್ಲಿಯೇ ಪರಮಾತ್ಮನ್ನೇ ಉಪಾಸನೆ ಮಾಡಿದ್ರು ಕೂಡ ಅವರು ಬೇಕಾದ ಫಲ ಐಶ್ವರ್ಯವೇ. ಆದ್ದರಿಂದ ನಶ್ವರವಾದ ಇಲ್ಲಿಯ ಫಲವನ್ನೇ ಅವರು ಆಸೆಪಟ್ಟು ಉಪಾಸನೆ ಮಾಡ್ತಾ ಇದ್ದಾರೆ.
ಆದ್ದರಿಂದ ಅವರಿಗೂ ಪಡೆದುಕೊಳ್ಳುವ ಸ್ಥಾನವು ಯಾವುದೋ ಒಬ್ಬ ಈ ದೇವತೆಯಿಂದ ಅಧಿಷ್ಠಿತವಾದ ಸ್ಥಾನವೇ. ಅಲ್ಲಿ ಇರುವಂತಹ ದೇವತೆಗಳು ಹೇಗಿದ್ದಾರೆ ಅಂದರೆ ಅಸರ್ವಜ್ಞಂ, ಸರ್ವಜ್ಞರಲ್ಲ. ಅಸತ್ಯ ಸಂಕಲ್ಪಂ, ಸತ್ಯ ಸಂಕಲ್ಪತ್ವ ಇಲ್ಲ ಅವರಿಗೆ. ಕಾರ್ಯಕೋಟಿ ಘಟಿತಂ, ಇವರೆಲ್ಲ ಕಾರ್ಯದಲ್ಲಿದ್ದಾರೆ ಹೊತ್ತು ಕಾರಣವಲ್ಲ. ಜಗತ್ ಸೃಷ್ಟಿ ಮಾಡುವ ಪರಮಾತ್ಮನು ಜಗದುತ್ಪತ್ತಿ ಸ್ಥಿತಿ ಲಯ ಲೀಲಂ, ಜಗತ್ತಿಗೆಲ್ಲ ಕಾರಣನಾದವನು. ಆದ್ದರಿಂದ ಇವರು ಕಾರ್ಯಕೋಟಿಯಲ್ಲಿ ಇರುವಂತಹವರು, ಕಾರ್ಯವಾದ ಪ್ರಕೃತಿ ಮಂಡಲದಲ್ಲಿ ಇರುವವರು. ನಿರ್ಘೃಣಂ, ಪರಮಾತ್ಮನಂತೆ ಅವರು ಪರಮ ಕಾರುಣಿಕತ್ವ ಇಲ್ಲ. ಅವರು ಅವರು ತಮ್ಮ ಒಂದು ಪ್ರಯೋಜನಕ್ಕೋಸ್ಕರ ಮಾಡಿಸ್ಕೊಳ್ತಾರೆ. ಅವರಿಗೆ ಕೊಟ್ಟರೆ ಅವರು ನಮಗೆ ಕೊಡ್ತಾರೆ, ಇಲ್ಲದೆ ಹೋದರೆ ನಮಗೆ ಕೊಡೋದಿಲ್ಲ ಅಷ್ಟೇ. ನನಗೆ ಕೊಡು, ನಾನು ನಿನಗೆ ಫಲ ಕೊಡ್ತೀನಿ, ನನಗೆ ಉಪಾಸನೆ ಮಾಡು ಫಲ ಕೊಡ್ತೀನಿ ಅಂತ ಹೇಳ್ತಾರೆ ಅವರು. ಆ ರೀತಿ ಆದ್ದರಿಂದ ಅವರಿಗೆ ಕರುಣೆ ಅನ್ನೋದು ಪರಮಾತ್ಮನಂತೆ ಪರಮ ಕಾರುಣಿಕರಲ್ಲ ಅವರು. ನನಗೆ ಕೊಟ್ಟರೆ ನಿನಗೆ ಫಲ ಕೊಡ್ತೀನಿ, ಇಲ್ಲದೆ ಹೋದ್ರೆ ನಿನಗೆ ಫಲವಿಲ್ಲ, ನಾನು ಉಪಾಸನೆ ಮಾಡು ಫಲ ಕೊಡ್ತೀನಿ, ಇಲ್ಲದೆ ಹೋದ್ರೆ ಕೊಡೋದಿಲ್ಲ. ಈಗ ಹೇಳುವಂಥ ಸಹಜವಾದ ಕರುಣೆ ಇಲ್ಲ ಚೇತನರ ಬಗ್ಗೆ ಅವರಿಗೆ. ಅವರು ತಮ್ಮ ಭೋಗದಲ್ಲಿಯೇ ಇರ್ತಾರೆ. ಆದ್ದರಿಂದ ದೇಹಿ ಮೇ ದದಾಮಿತೆ ನಿತೆ ದೇಹಿ ನಿಮೇ ದಧೇ, ಶ್ರುತಿಯೇ ಹೇಳುತ್ತೆ. ಶ್ರುತಿ ಹೇಳುತ್ತೆ ದೇಹಿ ಮೇ ದದಾಮಿತೆ ನಿತೆ ದೇಹಿ ನಿಮೇ ದದೇ. ನೀ ಕೊಡಲಿಲ್ಲ ಅಂದರೆ ನಿಮಗೆ ಫಲ ಕೊಡೋದಿಲ್ಲ. ನನಗೆ ಕೊಡು, ಹವಿಸನ್ನು ಕೊಡು, ನಾನು ನಿನಗೆ ಫಲ ಕೊಡ್ತೇನೆ. ಹವಿಸ್ ಕೊಡೋದಿಲ್ವಾ, ನಿನಗೆ ಫಲ ಕೊಡೋದಿಲ್ಲ. ಇದು ಶ್ರುತಿಯೇ ಹೇಳುವಂತಹ ವಿಷಯ. ದೇವತೆಗಳ ವಿಷಯ ಹಾಗೆ. ಅವನು ನಿರ್ಘೃಣಂ ಅಂತ ಹೇಳಲ್ಪಟ್ಟಿದೆ. ತಮ್ಮ ಪ್ರಯೋಜನಕ್ಕೋಸ್ಕರವೇ ಎಲ್ಲವನ್ನು ಅವರು ಪರಮಾತ್ಮನ ಆಶ್ರಯಿಸೋದು ಅವರೇ ಹಾಗೆಯೇ ತಮ್ಮ ಪ್ರಯೋಜನಕ್ಕೆ. ಅವನಿಗೆ ವಿರೋಧ ಮಾಡಿದ್ರೆ ಪರಮಾತ್ಮನಿಗೆ ಅವರು ವಿರೋಧ ಮಾಡೋಕ್ಕೆ ನೋಡ್ತಾರೆ. ಹೇಗೆ ಅವನು ಗೋವರ್ಧನವನ್ನು ಪೂಜೆ ಮಾಡಿ ಅಂತ ಹೇಳಿ ಇಂದ್ರ 7 ದಿನ ಭಯಂಕರವಾದ ಮಳೆಯನ್ನು ಸುರಿಸಿದ್ನಲ್ಲ, ಹಾಗೆ ಅವನಿಗೆ ವಿರೋಧ ಮಾಡಿಕೊಂಡು ನೋಡ್ತಾರೆ. ಹೀಗೆ ಇರುವಂತಹ ದೇವತೆಗಳು. ರಜಸ್ತಮೋ ಮೂಲ ರಾಗದ್ವೇಷಾದಿನ ದೇಶಾದಿ ನಾನಾ ವಿಕಾರಶಾಲಿನಂ, ಎಲ್ಲರೂ ಕೂಡ ತ್ರಿಗುಣಾತ್ಮಕವಾದ ಪ್ರಕೃತಿ ಸಂಬಂಧ ಹೊಂದಿರುವವರೇ. ಆದ್ದರಿಂದ ಅದಕ್ಕೆ ರಜಸ್ಸು ತಮಸ್ಸು ಅದಕ್ಕಿಂತ ಕಾರಣದಿಂದ ಬರುವಂತಹ ರಾಗ ದ್ವೇಷ ಮೊದಲಾದ ಅನೇಕ ವಿಕಾರಗಳನ್ನು ಹೊಂದಿರುವಂತಹವರು. ಕಂಚನ ಕ್ಷುದ್ರ ದೈವತಂ ಪ್ರಾಪ್ತಾನಾಂ ಹಿ, ಅಂತಹ ದೇವತೆಗಳನ್ನು ಪಡೆದುಕೊಳ್ಳವರು ತದನ್ಯೇನ ತೇನೈವ, ಅವನಿಂದಲೋ ಬೇರೆಯಿಂದಲೋ ಅವನಿಂದಲೋ ಅದೇ ದೇವತೆ ಇರ್ಬೋದು, ಬೇರೆ ಯಾರಿಂದಲೋ ದೇವತೆಯಿಂದ ಆಗಿರ್ಬೋದು. ಪುನರಾವೃತ್ತಿ ಸ್ಯಾತ್ ವಿಶೇಷಣಾನಾಂ ತಾತ್ಪರ್ಯ. ಪರಮಾತ್ಮನನ್ನು ಪಡೆದುಕೊಂಡ್ರೆ ಯಾಕೆ ಪುನರಾವೃತ್ತಿ ಇಲ್ಲ? ಐಶ್ವರ್ಯಾರ್ಥಿಗಳು ಪರಮಾತ್ಮನನ್ನು ಪಡೆದುಕೊಳ್ಳೋದಿಲ್ಲ. ಈ ಪ್ರಕೃತಿ ಮಂಡಲದಲ್ಲೇ ಯಾವುದೋ ಲೋಕದಲ್ಲಿ ಇಲ್ಲಿರುವ ಎಲ್ಲರಿಗಿಂತ ಅಧಿಕವಾದ ಭೋಗವನ್ನು ಅನುಭವಿಸ್ಬೋದು. ಆದರೆ ಇಲ್ಲಿಯೇ ಒಂದು ಕಡೆ ಇದ್ದು ಅನುಭವಿಸ್ಬೇಕು, ಇಲ್ಲಿಯೇ ಯಾವುದೋ ಲೋಕದಲ್ಲಿ ಇದ್ದು ಅನುಭವಿಸ್ಬೇಕು. ಆ ಲೋಕಕ್ಕೆ ಒಬ್ಬ ಅಧಿಪತಿ ಇರ್ತಾನೆ, ದೇವತೆ, ಅವನಿಗೆ ಅಲ್ಲಿಯೇ ಅನುಭವಿಸ್ಬೇಕು. ಅವರು ಅಲ್ಲಿ ಯಾರ ಹತ್ರ ಪಡೆದುಕೊಂಡ್ರು ಕೂಡ ಈ ಲೋಕದಲ್ಲಿರುವ ಯಾರಿಗೂ ಕೂಡ ಸರ್ವಜ್ಞತ್ವ, ಸತ್ಯ ಸಂಕಲ್ಪತ್ವ ಇದೆಲ್ಲ ಯಾವುದು ಇಲ್ಲದೆ ಇರೋದ್ರಿಂದ, ತ್ರಿಗುಣಾತ್ಮಕವಾದ ಪ್ರಕೃತಿ ಸಂಬಂಧ ಇರೋದರಿಂದ ಅವರಿಗೆ ಅಪುನರಾವೃತ್ತಿ ಸಿಗೋದಿಲ್ಲ. ಪುನರಾವೃತ್ತಿಯೇ ಅವರಿಗೆ ಅನ್ನೋದು ಪರಮಾತ್ಮರನ್ನು ಪಡೆದುಕೊಂಡವರಿಗೆ ಯಾಕೆ ಈ ರೀತಿ ಅಪುನರಾವೃತ್ತಿ ಲಕ್ಷಣವಾದ ಮೋಕ್ಷ ಸಿಗುತ್ತೆ ಅಂತ ಹೇಳಿದ್ರೆ, ಅದು ಈ ವಿಶೇಷಣಗಳಿಗೆಲ್ಲ ಅದು ತಾತ್ಪರ್ಯ. ಸರ್ವಜ್ಞಂ ಸತ್ಯ ಸಂಕಲ್ಪಂ ಇದು ಯಾವುದು ಈ ಲೋಕದಲ್ಲಿರುವ ಯಾವ ದೇವತೆಗಳಿಗೂ ಇಲ್ಲ. ನಿಖಿಲ ಜಗದುತ್ಪತ್ತಿ ಲಯ ಸ್ಥಿತಿ ಲಯಲೀಲಂ ಪರಮಕಾರಣಿಕಂ ಸದೈಕ ರೂಪಂ, ಸೈಕ ರೂಪ, ಅವನಿಗೆ ಯಾವ ವಿಕಾರವೂ ಇಲ್ಲ. ಇಲ್ಲಿ ಎಲ್ಲರಿಗೂ ವಿಕಾರಶಾಲಿಗಳು, ರಾಗದ್ವೇಷಾದಿಗಳು ಎಲ್ಲ ಇರುತ್ತೆ. ಅವರಿಗೆ ಪರಸ್ಪರ ಯುದ್ಧ ಮಾಡ್ತಾನೆ ಇರ್ತಾರೆ. ದೇವಾಸುರ ಸಂಯತ್ತ ಆಸನ್, ವೇದದಲ್ಲಿ 106 ಕಡೆ ಬರುತ್ತೆ ಈ ರೀತಿ. ಯಾವಾಗಲೂ ಯುದ್ಧ ಮಾಡ್ತಾನೆ ಇರ್ತಾರೆ. ಅವರಿಗೆಲ್ಲ ರಾಗದ್ವೇಷಗಳೆಲ್ಲ ಬೇಕಾದಷ್ಟು ಇರುತ್ತೆ. ಎಲ್ಲರೂ ತ್ರಿಗುಣಾತ್ಮಕವಾದ ಪ್ರಕೃತಿ ಸಂಬಂಧ ಹೊಂದಿರುವವರು. ಆದ್ದರಿಂದ ಅವರನ್ನು ಪಡೆದುಕೊಂಡವರಿಗೆ ನಿತ್ಯವಾದ ಫಲಪ್ರಾಪ್ತಿ ಇರೋದಿಲ್ಲ ಅನ್ನೋದು ಕಾರಣವಾಗಿ ಪರಮಾತ್ಮನಿಗೂ ಅವನಿಗಿರೋ ವ್ಯತ್ಯಾಸವು ತಿಳಿಸುತ್ತೆ. ಐಶ್ವರ್ಯಾರ್ಥಿಗೂ ಜ್ಞಾನಿಗೂ ಇರುವಂತಹ ವ್ಯತ್ಯಾಸ ಅಂಥ ಫಲದಲ್ಲಿ ಅಂತಹ ಮಹತ್ತಾದ ಒಂದು ವ್ಯತ್ಯಾಸ ಇದೆ. ಭಾಷಿಕಾರರು ಇಲ್ಲಿ ಹೇಳಿರುವ ವಿಶೇಷಣಗಳು ಎಷ್ಟು ಸ್ವರಸವಾಗಿದೆ ಅನ್ನೋದನ್ನು ಸ್ವಾಮಿ ದೇಶಿಕನ್ ತೋರಿಸ್ತಾರೆ. ಮಿಕ್ಕಿದವರಿಗೆ ಹೇಗೆ ಅಂತ, ಅಸರ್ವಜ್ಞಂ ಅಸತ್ಯ ಸಂಕಲ್ಪಂ ಕಾರ್ಯಕೋಟಿ ಘಟಿತಂ, ಅದುವೇ ಇಲ್ಲಿ ಜಗದುತ್ಪತ್ತಿ ಲಯ ಸ್ಥಿತಿ ಲಯ ಲೀಲಂ ಅಂತ ಹೇಳಿ. ನಿರ್ಘೃಣಂ ಪರಮ ಕಾರುಣಿಕಂ, ಇವರು ನಿರ್ಘೃಣ. ಘೃಣೈ ಅಂತ ಹೇಳಿದ್ರೆ ಕರುಣೆ ಅಂತ ಅರ್ಥ, ನಿರ್ಘೃಣೆ ಅಂದರೆ ನಿಷ್ಕರುಣೆ. ರಜಸ್ತಮ ಮನೋಮ ರಾಗದ್ವೇಷ
ದ್ವೇಷಾದಿ ನಾನಾ ವಿಕಾರಶಾಲಿನಂ, ಅವನು ಹೇಗೆ ಅಂದರೆ ಸದೈಕ ರೂಪಂ, ಎಲ್ಲ ವಿಕಾರಶಾಲಿಗಳು ಅವನು ಏಕರೂಪವಾಗಿರುವಂತಹ ಅವನು. ಆದ್ದರಿಂದ ಅವರಿಗೆ ಇದು ಅವನಿಗೆ ಪರಮಾತ್ಮನನ್ನು ಪಡೆದುಕೊಂಡು ವಿಷ ವಿಷ ವಿನಾಶದ ಪ್ರಸಂಗವೇ ಇಲ್ಲ. ಇಂತಹ ಫಲವನ್ನು ಪಡೆದುಕೊಂಡವರಿಗೆ ವಿನಾಶವೇ ಗತಿ. ಆದ್ದರಿಂದ ಆ ಕಾರಣದಿಂದ ಐಶ್ವರ್ಯಾರ್ಥಿಗಳಿಗೆ ಪುನರಾವರ್ತಿ ರೂಪವೇ ಫಲ ಅನ್ನೋದು ಹೇಳಲ್ಪಡುತ್ತೆ. ಆ ಪರಮಾತ್ಮನನ್ನೇ ಪಡೆದುಕೊಂಡವರಿಗೆ ಆ ಪುನರಾವರ್ತಿ ಲಕ್ಷಣ. ಬ್ರಹ್ಮಲೋಕ ಪರ್ಯಂತಾನಾಂ ಲೋಕಾನಾಂ ತದಂತರ್ವರ್ತಿನಾಂಚ ಪರಮಪುರುಷ ಸಂಕಲ್ಪಕೃತ ಉತ್ಪತ್ತಿ ವಿನಾಶ ಕಾಲ ವ್ಯವಸ್ಥಾ ಮಾಹ. ಅದೇ ರೀತಿಯಲ್ಲಿ ಪ್ರಾಸಂಗಿಕವಾಗಿ ಬ್ರಹ್ಮಲೋಕದವರೆಗೂ ಇರುವ ಎಲ್ಲ ಲೋಕಗಳು ಕೂಡ, ಅದರಲ್ಲಿ ಇರುವವರೆಗೂ ಕೂಡ ಪರಮಪುರುಷನ ಸಂಕಲ್ಪದಿಂದಲೇ ಉತ್ಪತ್ತಿ ವಿನಾಶವೆಲ್ಲ ಆಗುತ್ತೆ. ಅಂದರೆ ಯಾವ ಕಾಲದಲ್ಲಿ ಆಗುತ್ತೆ ಅವರಿಗೆ ಅನ್ನೋದು ಈಗ ತಿಳಿಸಲ್ಪಡ್ತಾರೆ. ಸಹಸ್ರಯುಗ ಪರ್ಯಂತಂ ಹರಿಯದ್ ಬ್ರಹ್ಮಣೋ ವಿದುಹು ರಾತ್ರಿಂ ಯುಗ ಸಹಸ್ರಾಂತಾಂ ತೇ ಅಹೋರಾತ್ರ ವಿದೋ ಜನಾ ಅವ್ಯಕ್ತಾದ್ವ್ಯಕ್ತಯ ಸರ್ವಾಃ ಪ್ರಭವಂತ್ಯಹರಾಗಮೆ ರಾತ್ರ್ಯಾಗಮೆ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ ಭೂತಗ್ರಾಮಸ್ಯೇವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೆ ಅವಶ್ಯಪ್ರಾರ್ಥ ಪ್ರಭವತ್ಯಹರಾಗಮೆ. ಇದೆಲ್ಲ ಚತುರ್ಮುಖ ಬ್ರಹ್ಮನ ರಾತ್ರಿಯು ಹಗಲು ಹೇಳಲ್ಪಡುತ್ತೆ. ಇಲ್ಲಿ ಚತುರ್ಮುಖ ಬ್ರಹ್ಮನ ಒಂದು ದಿನ, ಅದರಲ್ಲಿ ಹಗಲು ರಾತ್ರಿ ಎರಡು ಭಾಗ ನಮಗೆ ಇರುವ ಹಾಗೆ ಅವನಿಗೂ ಒಂದು ಹಗಲು ರಾತ್ರಿ ಇದೆ. ಚತುರ್ಮುಖ ಬ್ರಹ್ಮನಿಗೂ ಅವನ ಒಂದು ಆಹಸ್ಸು ಒಂದು ದಿನ. ಆಹ ಅಂದರೆ ಬೆಳಗ್ಗೆ ಒಂದು ದಿನ ಎಷ್ಟು ಕಾಲ ಅಂದರೆ ಸಹಸ್ರಯುಗ ಪರ್ಯಂತಂ, 1000 ಚತುರ್ಯುಗಗಳು. 1000 ಯುಗ ಅಂದರೆ ಇಲ್ಲಿ ಚತುರ್ಯುಗ ಅಂತ ಅರ್ಥ ಮಾಡು. ಸಹಸ್ರ ಚತುರ್ಯುಗಗಳು ಒಂದು ದಿನ ಅವನಿಗೆ. ಹಾಗೆಯೇ ಒಂದು ರಾತ್ರಿಯೂ ಕೂಡ ಸಹಸ್ರಯುಗ ಚತುರ್ಯುಗಗಳು. ಇದನ್ನ ಹಗಲು ರಾತ್ರಿ ವಿಷಯದಲ್ಲಿ ಜ್ಞಾನವುಳ್ಳಂತಹ ಜ್ಞಾನಿಗಳು ಇದನ್ನ ಹೇಳ್ತಾರೆ. ಹೀಗೆ ಹೇಳಿದ್ದಾರೆ ಅಂತ ಕೃಷ್ಣನು ಹೇಳ್ತಾನೆ. ಈ ಜ್ಞಾನವುಳ್ಳವರು ಹೇಳಿದ್ದಾರೆ. ಅವ್ಯಕ್ತಾತ್ ವ್ಯಕ್ತಯ ಸರ್ವಾಹ ಪ್ರಭವಂತಿ ಅಹರಾಗಮೆ. ಎಲ್ಲ ಅವ್ಯಕ್ತವಾಗಿರ್ತಾರೆ. ಚತುರ್ಮುಖ ಬ್ರಹ್ಮನನ್ನು ಹೋಗಿ ಸೇರಿರ್ತಾರೆ. ಈ ಲೋಕಗಳಲ್ಲಿ ಇರುವಂತಹ ಭೂಹು ಭುವಃ ಸುವಹ ಅಂತ 3 ಲೋಕಗಳು ಚತುರ್ಮುಖ ಬ್ರಹ್ಮನ ಸೃಷ್ಟಿಗೆ ಒಳಗಾಗುತ್ತೆ ಅಂತ ಹೇಳಲ್ಪಟ್ಟಿದೆ. ಅವರೆಲ್ಲವರು ಕೂಡ ಹಗಲಾದರೆ ಅವನ ಹಗಲಿನಲ್ಲಿ ಮತ್ತೆ ಅವನಲ್ಲಿ ಹೋಗಿ ಸೇರ್ಕೋತಾರೆ. ರಾತ್ರಿ ಬೆಳಗ್ಗೆ ಆದರೆ ಮತ್ತೆ ಅವನ ಸೃಷ್ಟಿ ಪಡ್ತಾರೆ. ಚತುರ್ಮುಖ ಬ್ರಹ್ಮನೊಡನೆ ಏಕೀಭಾವದಿಂದ ಇರ್ತಾರೆ ಅವರು. ಅದು ಇಲ್ಲಿ ಹೇಳಲ್ಪಡುತ್ತೆ. ರಾತ್ರಿ ಆದಾಗ ಅಲ್ಲಿಯೇ ಪ್ರಲಯವಾಗಿ ಅವ್ಯಕ್ತ ರೂಪದಲ್ಲಿ ಇರ್ತಾರೆ, ವ್ಯಕ್ತವಾಗಿರೋದಿಲ್ಲ. ಭೂತಗ್ರಾಮ ಸಯಮೇವ ಭೂತ್ವಾ ಭೂತ್ವಾ ಪ್ರಲೀಯತೆ. ಮತ್ತೆ ಮತ್ತೆ ಸೃಷ್ಟಿಯಾಗುತ್ತೆ, ಲಯವಾಗುತ್ತೆ, ಸೃಷ್ಟಿಯಾಗುತ್ತೆ, ಲಯವಾಗುತ್ತೆ. ರಾತ್ರಿ ಆದಾಗ ಅವರು ಅವನ ಚತುರ್ಮುಖ ಬ್ರಹ್ಮನನ್ನು ಸೇರ್ತಾರೆ. ಎಲ್ಲವೂ ಕರ್ಮಪರವಶರಾದವರು ಇವರೆಲ್ಲ. ಚತುರ್ಮುಖ ಬ್ರಹ್ಮನಿಗೆ ಆ ರೀತಿ ಹೇಳಲ್ಪಟ್ಟಿದೆ. 4 ಚತುರ್ಯುಗಗಳು, 1000 ಚತುರ್ಯುಗಗಳು ಅವನ ಒಂದು ದಿನ. ಅದರಲ್ಲಿ ಅವನು ಈ ರೀತಿ ಎಲ್ಲ ಸೃಷ್ಟಿ ಸ್ಥಿತಿಯನ್ನು ಅವನ ಮೂಲಕ ಪರಮಾತ್ಮನನ್ನು ಮಾಡ್ತಾನೆ. ಎಲ್ಲ ಅವನ ಸಂಕಲ್ಪದಿಂದಲೇ ಆಗುವಂಥದ್ದು. ಪರಮಪುರುಷ ಸಂಕಲ್ಪ ಕೃತಾಂ ಉತ್ಪತ್ತಿ ವಿನಾಶಕಾಲ ವ್ಯವಸ್ಥಾಂ. ಅವನ ಪರಮಪುರುಷನ ಸಂಕಲ್ಪದಲ್ಲಿ ಆಗುವಂತಹದ್ದು. ಯೇ ಮನುಷ್ಯಾದಿ ಚತುರ್ಮುಖ ಅಂತಾನಾಂ, ಮನುಷ್ಯರಿಂದ ಹಿಡಿದು ಚತುರ್ಮುಖನವರೆಗೂ ಮತ್ಸಂಕಲ್ಪಕೃತ ಅಹೋರಾತ್ರ ವ್ಯವಸ್ಥಾವಿದ ಜನಾ. ಪರಮಾತ್ಮನ ಸಂಕಲ್ಪದಿಂದಲೇ ಉಂಟಾಗುವಂತಹದ್ದು ಈ ಬೆಳಗ್ಗೆ ರಾತ್ರಿ ಅನ್ನುವ ವ್ಯವಸ್ಥೆ ಅನ್ನುವನ್ನು ಯಾರು ತಿಳಿದವರಿದ್ದಾರೋ ಅವರು ತೇ ಬ್ರಹ್ಮಣ ಚತುರ್ಮುಖಸ್ಯ, ಚತುರ್ಮುಖ ಬ್ರಹ್ಮನ ಯದಹಹ ಯಾವ ಒಂದು ದಿನವಿದೆಯೋ ಅದು ಚತುರ್ಯುಗ ಸಹಸ್ರಾವಸಾನಂ ವಿದುಹು. ಚತುರ್ಯುಗ ಸಹಸ್ರ 1000 ಚತುರ್ಯುಗಗಳು ಮುಗಿದಾಗ ಒಂದು ದಿನ ಮುಗಿಯುತ್ತೆ ಅಂತ ಅವರು ತಿಳಿದಿದ್ದಾರೆ ಅಂತ ಕೃಷ್ಣನು ಹೇಳ್ತಾನೆ. ಇಲ್ಲಿ ಹೇಳುವಾಗ ಪ್ರಮಾಣ, ಇಲ್ಲಿ ಯಾರು ಈ ಥರ ಜ್ಞಾನಿಗಳಿದ್ದಾರೋ ಅವರು ಹೀಗೆ ಹೇಳ್ತಾರೆ ಅಂತ ಹೇಳಿಬಿಟ್ಟು ಅದು ಪ್ರಮಾಣ, ಸಜ್ಜನರ ಪ್ರಮಾಣ ಅಂತ ಹೇಳೋದು. ಅಂತಹ ಪ್ರಮಾಣವನ್ನು ಇಲ್ಲಿ ಹೇಳ್ತಿರೋದು. ರಾತ್ರಿಂಚ ತಥಾರೂಪಂ, ರಾತ್ರಿಯೂ ಹಾಗೆಯೇ. ತತ್ರ ಬ್ರಹ್ಮಣ ಆರಾಗಮ ಸಮಯೇ ಚತುರ್ಮುಖ ಬ್ರಹ್ಮನಿಗೆ ಬೆಳಗ್ಗೆ ಆದಾಗ ತ್ರೈಲೋಕ್ಯ ಅಂತರ್ವರ್ತಿನ್ಯ 3 ಲೋಕಗಳಲ್ಲಿ ಇರುವಂತಹವರು ದೇಹೇಂದ್ರಿಯ ಭೋಗ್ಯ ಭೋಗ ಸ್ಥಾನ ರೂಪಾ. ದೇಹ ಇಂದ್ರಿಯ ಭೋಗ್ಯ ಭೋಗಸ್ಥಾನ ಮೊದಲಾದದ್ದು ಆ ರೂಪದಲ್ಲಿ ಇರುವಂತಹವರು. ಭೋಗ್ಯವಾದ ಪದಾರ್ಥಗಳಿದೆ, ಭೋಗ ಸ್ಥಾನಗಳಿದೆ. ಇಲ್ಲಿ ಅನುಭವಿಸುವುದಕ್ಕೆ ಸ್ಥಾನಗಳು, ದೇಹ ಇಂದ್ರಿಯ ಮೊದಲಾದಗಳೆಲ್ಲ ಇದೆ. ಇದೆಲ್ಲ ಭೋಗ್ಯವಾದದ್ದು ಭೋಗಸ್ಥಾನವೂ ಆಗಿರುವಂತಹದ್ದು.
ವ್ಯಕ್ತಯಃ ಚತುರ್ಮುಖದೇಹಾವಸ್ಥಾತ್ ಅವ್ಯಕ್ತಾತ್ ಪ್ರಭವಂತಿ. ಚತುರ್ಮುಖ ದೇಹನ ಅವಸ್ಥೆಯಿಂದಲೂ ಅವ್ಯಕ್ತವಾದ ಒಂದು ಅವಸ್ಥೆಯಿಂದ ವ್ಯಕ್ತವಾಗುತ್ತವೆ ಎಲ್ಲ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣದೇ ಇರುವಂತಹ ಸೂಕ್ಷ್ಮವಾದ ಅವಸ್ಥೆಯಲ್ಲಿದ್ದು ಸ್ಥೂಲ ರೂಪಕ್ಕೆ ಬರುತ್ತೆ ಅಂತ ಅರ್ಥ. ಅವ್ಯಕ್ತದಿಂದ ವ್ಯಕ್ತವಾಗುತ್ತೆ ಅಂತ. ತತ್ರ ಇವ ಅವ್ಯಕ್ತಾವಸ್ಥಾ ವಿಶೇಷೆ, ಅಲ್ಲಿಯೇ ಅವ್ಯಕ್ತವಾದ ಒಂದು ಅವಸ್ಥಾ ವಿಶೇಷದಲ್ಲಿ ಚತುರ್ಮುಖ ದೇಹೆ, ಚತುರ್ಮುಖನ ದೇಹದಲ್ಲಿ ರಾತ್ರಿ ಆಗಮ ಸಮಯೇ ಪ್ರಲೀಯಂತೆ, ರಾತ್ರಿಯಲ್ಲಿ ಹೋಗಿ ಎಲ್ಲ ಪ್ರಳಯವಾಗುತ್ತೆ. ಸಯೇವಾಯಂ ಕರ್ಮವಶ್ಯ, ಕರ್ಮವಶ್ಯರಾದ ಈ ಭೂತಗ್ರಾಮ, ಈ ಪ್ರಾಣಿಗಳ ಒಂದು ಸಮೂಹ ಏನಿದೆಯೋ ಅದು, ಗ್ರಾಮ ಅಂದರೆ ಸಮೂಹ, ಭೂತಗ್ರಾಮ ಅಂದರೆ ಪ್ರಾಣಿಗಳ ಒಂದು ಸಮೂಹ. ಅಹರಾಗಮೆ, ಮತ್ತೆ ಬೆಳಗ್ಗೆ ಆದಾಗ ಭೂತ್ವಾ ರಾತ್ರಿ ಆಗಮೆ ಪ್ರಲೀಯತೆ, ಮತ್ತೆ ಮತ್ತೆ ಹುಟ್ಟುತ್ತೆ, ರಾತ್ರಿ ಆದಾಗ ಪ್ರಳಯವಾಗುತ್ತೆ. ಪುನರಪಿ ಅಹರಾಗಮೆ ಪ್ರಭವತಿ, ಮತ್ತೆ ಪ್ರಳಯ ಆಗುತ್ತೆ, ಮತ್ತೆ ರಾತ್ರಿ ಆದಾಗ ಪ್ರಳಯವಾಗುತ್ತೆ, ಬೆಳಗ್ಗೆ ಆದಾಗ ಮತ್ತೆ ಸೃಷ್ಟಿಯಾಗುತ್ತೆ. ತಥಾ ವರ್ಷಶತ ಅವಸಾನ ರೂಪ ಯುಗ ಸಹಸ್ರಾಂತೆ, ವರ್ಷಶತ ಅವಸಾನ ರೂಪ 100 ವರ್ಷ ಆಗ ರೂಪ ಯುಗ ಸಹಸ್ರ ಅಂತೆ, ಸಹಸ್ರ ಯುಗಗಳು ಒಂದು ದಿನ, ಸಹಸ್ರ ಯುಗಗಳು ಒಂದು ರಾತ್ರಿ ಅಂತ ಹೇಳಿದ್ರಲ್ಲ, ಈ ರೀತಿ 100 ವರ್ಷಗಳಾಗಬೇಕು. ಬ್ರಹ್ಮಲೋಕ ಪರ್ಯಂತ ಲೋಕಾಹ ಬ್ರಹ್ಮಾಚ, ಬ್ರಹ್ಮಲೋಕದ ಪರ್ಯಂತವಾದ ಎಲ್ಲ ಲೋಕಗಳು, ಚತುರ್ಮುಖ ಬ್ರಹ್ಮನು ಸಹ ಪರಮಾತ್ಮನಲ್ಲಿ ಹೋಗಿ ಲಯವಾಗ್ತಾನೆ. ಅದು ಪ್ರಾಕೃತ ಸೃಷ್ಟಿ ಅಂತ ಹೇಳುವಂಥದ್ದು, ಪ್ರಾಕೃತ ಲಯ. ಪೃಥಿವ್ಯಪ್ಸು ಪ್ರಲೀಯತೆ ಆಪಸ್ತೇಜಸಿ ಲೀಯಂತೆ ಇತ್ಯಾದಿ ಕ್ರಮೇಣ ಸುಬಾಲೋಪನಿಷದಲ್ಲಿ ಇದೆಲ್ಲ ಹೇಳುತ್ತೆ. ಪ್ರಳಯವನ್ನು ಹೇಳುವಾಗ ಪೃಥಿವಿ ಅಪ್ಸು ಪ್ರಲೀಯತೆ ಆಪಹ ತೇಜಸಿ ಲೀಯಂತೆ, ತೇಜ ವಾಯು ಆಕಾಶ ಹೀಗೆಲ್ಲ ಹೇಳಲ್ಪಡುತ್ತೆ. ಇದೆಲ್ಲ ಪಂಚಭೂತಗಳ ಸೃಷ್ಟಿಯಾಗಿದ್ದ ರಿವರ್ಸ್ ಆರ್ಡರು. ಆಕಾಶ, ವಾಯು, ತೇಜಸ್ಸು, ಅಪ್ಪು, ಅನ್ನ, ಪೃಥ್ವಿ ಅಂತ ಹೇಳುವಾಗ ಪೃಥ್ವಿ ಅಪ್ಪಿನಲ್ಲಿ, ಅಪ್ಪು ತೇಜಸ್ಸಿನಲ್ಲಿ, ತೇಜಸ್ಸು ವಾಯುವಿನಲ್ಲಿ, ವಾಯು ಆಕಾಶದಲ್ಲಿ, ಅಹಂಕಾರದಲ್ಲಿ, ಅದು ಮಹತ್ತಿನಲ್ಲಿ, ಮಹತ್ತು ಹೋಗಿ ಪ್ರಕೃತಿಯಲ್ಲಿ, ಅವ್ಯಕ್ತದಲ್ಲಿ, ಮತ್ತೆ ಅದು ಅಕ್ಷರ, ಅಕ್ಷರ ತಮಸಿ ಲೀಯತೆ ತಮಃ ಪರೇ ದೇವೇ ಏಕೀಭವತಿ. ಹೀಗೆ ಈ ರೀತಿಯಲ್ಲಿ ಪ್ರಳಯವು ಸುಬಾಲೋಪನಿಷತ್ತಿಗೆ ಹೇಳಲ್ಪಟ್ಟಿದೆ. ಆ ಕ್ರಮದಲ್ಲಿ ಅವ್ಯಕ್ತ ಅಕ್ಷರ ತಮಃ ಪರ್ಯಂತ ಮೈಯೇವ ಪ್ರಲೀಯಂತೆ, ಅವ್ಯಕ್ತ ಅಕ್ಷರ ತಮ ಎಲ್ಲ ಒಂದಕ್ಕಿಂತ ಒಂದು ಸೂಕ್ಷ್ಮವಾದ ಅವಸ್ಥೆಗಳು. ಆದ್ದರಿಂದ ಇಲ್ಲಿ ಅಹಂಕಾರ ಮಹತಿ ಲೀಯತೆ, ಮಹಾನ್ ಅವ್ಯಕ್ತೇ ಲೀಯತೆ, ಅವ್ಯಕ್ತಂ ಅಕ್ಷರೇ ಲೀಯತೆ, ಅಕ್ಷರಂ ತಮಸಿ ಲೀಯತೆ, ತಮಃ ಪರೇ ದೇವೇ ಏಕೀಭವತಿ ಅಂತ ಹೇಳಿ ಅವ್ಯಕ್ತ ಅಕ್ಷರ ತಮಃ ಎಲ್ಲ ಸೂಕ್ಷ್ಮವಾದ ಅವಸ್ಥೆಗಳು. ಅಲ್ಲಿ ಎಲ್ಲವೂ ಕೂಡ ಎಲ್ಲ ಪ್ರಕೃತಿ ಎಲ್ಲ ಪೂರ್ಣವಾಗಿ ಅವ್ಯಕ್ತ ಅನ್ನುವ ಅವಸ್ಥೆಯಲ್ಲಿ ಇರುತ್ತೆ. ಮತ್ತು ಚೇತನರೆಲ್ಲ ಹಾಗೆಯೇ ಇರ್ತಾರೆ, ಅಕ್ಷರ ಸಮಷ್ಟಿ ಅಂತ ಹೇಳಿ ಚೇತನ ಸಮಷ್ಟಿ, ಅದೆರಡೂ ಸೇರಿ ತಮಶಬ್ದ ಯೋಗ್ಯವಾಗಿ ತಮಃ ಅನ್ನುವ ಒಂದು ಬಹಳ ಸೂಕ್ಷ್ಮವಾದ, ಅತ್ಯಂತ ಸೂಕ್ಷ್ಮವಾದ ಅವಸ್ಥೆಯಲ್ಲಿ ಪರಮಾತ್ಮನೊಡನೆ ಏಕೀಭಾವದಿಂದ ಇರುತ್ತೆ ಅನ್ನೋದು ಹೇಳಲ್ಪಟ್ಟಿದೆ. ಏವಂ ಮದ್ವ್ಯತಿರಿಕ್ತಸ್ಯ ಕೃಷ್ಣಸ್ಯ ಕಾಲ ವ್ಯವಸ್ಥೆಯ, ಎಲ್ಲ ಪರಮಾತ್ಮನನ್ನು ಬಿಟ್ಟು ಮಿಕ್ಕ ಎಲ್ಲದಕ್ಕೂ ಕೂಡ ಒಂದು ಕಾಲ ವ್ಯವಸ್ಥೆ ಇದೆ ಬ್ರಹ್ಮಾಂಡದಲ್ಲಿ. ಮತ್ತಃ ಉತ್ಪತ್ತೇ, ಎಲ್ಲವೂ ಪರಮಾತ್ಮನಿಂದಲೇ ಉತ್ಪನ್ನವಾಗುತ್ತೆ. ಮೈ ಪ್ರಲಯ ಚ, ಪರಮಾತ್ಮನಲ್ಲೇ ಹೋಗಿ ಲಯವಾಗುತ್ತೆ. ಆದ್ದರಿಂದ ಉತ್ಪತ್ತಿ ವಿನಾಶಯೋಗಿತ್ವಂ ಅವರ್ಜನೀಯಂ, ಅಂದರೆ 3 ಲೋಕಗಳು ಅಂತ ಹೇಳಿ ಚತುರ್ಮುಖ ಬ್ರಹ್ಮನೂ ಹೇಳಲ್ಪಟ್ಟಿದೆ. ಚತುರ್ಮುಖ ಬ್ರಹ್ಮನಿಗೂ ಕೂಡ ಪ್ರಾಕೃತ ಸೃಷ್ಟಿಯಲ್ಲಿ ಅಲ್ಲಿಯೂ ಎಲ್ಲವೂ ಅವನು ಕೂಡ ಎಲ್ಲ ಹೋಗ್ಬಿಡ್ತಾನೆ. ಎಲ್ಲವೂ ಸಕಲವೂ ಕೂಡ ಪರಮಾತ್ಮನ ಸಂಕಲ್ಪದಿಂದಲೇ ಒಂದು ಕಾಲ ವ್ಯವಸ್ಥೆಯು ಮಾಡಲ್ಪಟ್ಟಿದೆ. ಅವನಿಗೆ ಅವನು 100 ವರ್ಷವಾದರೆ ಅವನು ಹೋಗಿಲ್ಲ, ಅವನು ಲೋಕದವರೆಗೆ ಎಲ್ಲವೂ ಕೂಡ ಅವನು ಚತುರ್ಮುಖ ಬ್ರಹ್ಮನು ಪರಮಾತ್ಮನಲ್ಲಿ ಹೋಗಿ ಲಯವಾಗ್ತಾನೆ, ಏಕೀಭಾವದಲ್ಲಿ ಇರ್ತಾನೆ. ಆದ್ದರಿಂದ ಎಲ್ಲಕ್ಕೂ ಕೂಡ ಪರಮಾತ್ಮನ ಸಂಕಲ್ಪದಿಂದಲೇ ಒಂದು ಕಾಲ ವ್ಯವಸ್ಥೆಯು ಉಂಟಾಗಿದ್ದು, ಅವನಿಂದಲೇ ಉತ್ಪತ್ತಿ, ಅವನಲ್ಲಿಯೇ ಹೋಗಿ ಲಯವಾಗುವುದು, ಇದೆಲ್ಲ ಆಗಿರೋದ್ರಿಂದ ಉತ್ಪತ್ತಿ ವಿನಾಶ ಯೋಗಿತ್ವಂ ಅವರ್ಜನೀಯಂ. ಇದಕ್ಕೆಲ್ಲ ಉತ್ಪತ್ತಿ ವಿನಾಶ ಅನ್ನುವ ಸಂಬಂಧವು ತಪ್ಪಿಸಲಾಗದಂಥದ್ದು. ಆದ್ದರಿಂದ ಐಶ್ವರ್ಯಗತಿಂ ಪ್ರಾಪ್ತಾನಾಂ ಪುನರಾವೃತ್ತಿ ಅಪರಿಹಾರ್ಯ, ಐಶ್ವರ್ಯವನ್ನು ಪಡೆದುಕೊಂಡವರಿಗೆ ಪುನರಾವೃತ್ತಿ ಆಗಲೇಬೇಕು. ನನ್ನನ್ನೇ ಉಪಾಸನೆ ಮಾಡಿ ಪಡೆದುಕೊಂಡ್ರು ಕೂಡ ಅವರಿಗೆ ಪುನರಾವೃತ್ತಿಯೇ. ಯಾಕೆ ಅಂದರೆ ಅವರು ಪಡೆದುಕೊಳ್ಳುವ ಫಲವೇ ಆ ಸ್ವಭಾವ.
ಫಲದ ಸ್ವಭಾವವೇ ಆಗಿದೆ. ಚತುರ್ಮುಖ ಬ್ರಹ್ಮನವರಿಗೂ ಎಲ್ಲರಿಗೂ ಕೂಡ ಕಾಲ ವ್ಯವಸ್ಥೆ ಇರೋದ್ರಿಂದ ಐಶ್ವರ್ಯಗತಿ ಪಡೆದುಕೊಂಡವರು ಈ ಬ್ರಹ್ಮಾಂಡದಲ್ಲಿಯೇ ಅವರಿಗೆ ಅನುಭವ ಇರೋದ್ರಿಂದ ಅವರು ಇಲ್ಲಿಯೇ ಇರೋದ್ರಿಂದ ಈ ಎಲ್ಲ ಲೋಕಗಳು ನಾಶವಾಗೋದ್ರಿಂದ ಅಲ್ಲಿರುವವರು ನಾಶವಾಗುವುದರಿಂದ ಅವರಿಗೂ ಕೂಡ ವಿನಾಶವು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದ ಅವರಿಗೆ ಪುನರಾವರ್ತಿ ಅನ್ನೋದು ಇದ್ದೇ ಇರುತ್ತೆ. ಮಾಮುಪೇತಾನ ಅಂತೂ ನ ಪುನರಾವರ್ತಿ ಪ್ರಸಂಗ. ಪರಮಾತ್ಮನ ಪಡೆದುಕೊಂಡವರಿಗೂ ಪುನರಾವರ್ತಿಯ ಪ್ರಸಂಗವೇ ಇಲ್ಲ ಅನ್ನೋದು ಸ್ಪಷ್ಟವಾಗಿ ತಿಳಿಯಲ್ಪಡುತ್ತೆ. ಇಲ್ಲಿ ಸಹಸ್ರ ಯುಗ ಅಂತ ಹೇಳಿದ್ರು, ಚತುರ್ಯುಗ ಸಹಸ್ರ ಅನ್ನೋದು ಭಾಷ್ಯದಲ್ಲಿ ತಿಳಿಸ್ತಾರೆ ಅವರು. ಸಹಸ್ರೇ ಇತ್ಯಾದಿ ಶ್ಲೋಕತ್ರಯಸ್ಯ ಪಿಂಡಿತಾರ್ಥಮಾಹ ಬ್ರಹ್ಮಲೋಕ ಪರ್ಯಂತಾನಾಂ ಇತಿ ಹಿರಣ್ಯಗರ್ಭಾದಿ ಸ್ವಾತಂತ್ರ್ಯ ಸಿದ್ಧ ಸತ್ಯಲೋಕಾದಿ ಸ್ಥೈರ್ಯ ಶಂಕಾ ವಿದಾಸಾಯ ಪರಮಪುರುಷ ಸಂಕಲ್ಪಿತಾಂ ಅಂತ ಹೇಳಿ, ಹಿರಣ್ಯಗರ್ಭನ ಲೋಕವು ಸತ್ಯಲೋಕ ಅಂತ ಹೇಳಲ್ಪಟ್ಟಿದೆ. ಚತುರ್ಮುಖ ಬ್ರಹ್ಮನ ಲೋಕ ಅದು ಅವನ ಸ್ವಾತಂತ್ರ್ಯದಿಂದಲೇ ಸಿದ್ಧಿಯೇ ಅಂತ ಹೇಳಿದ್ರೆ ಅದು ಕೂಡ ಪರಮಪುರುಷನ ಸಂಕಲ್ಪದಿಂದಲೇ ಆಗಿರೋದು. ಆದ್ದರಿಂದಲೇ ಅವನು ಕೂಡ ಲಯವಾಗ್ತಾನೆ. ಪ್ರಾಕೃತ ಪ್ರಳಯದಲ್ಲಿ ಚತುರ್ಮುಖ ಬ್ರಹ್ಮನು ಲಯವಾಗಿಬಿಡ್ತಾನೆ, ಅವನ ಲೋಕವೂ ಹೋಗಿಬಿಡುತ್ತೆ. ಆದ್ದರಿಂದ ಅವನಿಗೂ ಸ್ವತಂತ್ರವಾಗಿ ಅವನು ಸೃಷ್ಟಿ ಮಾಡಿಕೊಂಡ ಲೋಕವಲ್ಲ ಅದು. ಪರಮಪುರುಷನ ಸಂಕಲ್ಪದಿಂದಲೇ ಒಂದು ಕಾಲ ವ್ಯವಸ್ಥೆಯನ್ನು ಹೊಂದಿದೆ. ಅದಕ್ಕೂ ಕೂಡ ಒಂದು ಕಾಲದ ಪರಿಮಿತಿ ಇದೆ ಅನ್ನೋದು ತಿಳಿಯಲ್ಪಡುತ್ತೆ. ಈಶ್ವರ ಸ್ವಾತಂತ್ರ್ಯಮೇವ ಹಿ ಅನ್ಯೂನಾತಿರಿಕ್ತ ದಿನರಾತ್ರಿಯಾದಿ ವಿಚಿತ್ರ ವ್ಯವಸ್ಥಾಯಾಂ ಕಾರಣಂ. ಆದ್ದರಿಂದ ಎಲ್ಲ ಅನ್ಯೂನ ಅತಿರಿಕ್ತ ದಿನರಾತ್ರಿಯಾದಿ ಅಂತ ಹೇಳಿದ್ರು. ಅಂದರೆ ಹೆಚ್ಚು ಕಡಿಮೆ ಇಲ್ಲದಂತಹ ರಾತ್ರಿ ಹಗಲು ಮೊದಲಂತಹ ಈ ವ್ಯವಸ್ಥೆಯು ಈಶ್ವರನ ಸ್ವಾತಂತ್ರ್ಯದಿಂದಲೇ ಮಾಡಲ್ಪಟ್ಟಿದೆ. ಅಹೋರಾತ್ರಾಣಿ ವಿದಧದ್ವಿಶ್ವಸ್ಯ ವಿಶತೋ ವಶಿ ಸೂರ್ಯಾಚಂದ್ರಮಸೌ ಧಾತ ಯಥಾ ಪೂರ್ವಮಕಲ್ಪಯತ್. ಇದೆಲ್ಲ ಶ್ರುತಿ ಹೇಳುತ್ತೆ. ಅಹಸು ರಾತ್ರಿ ಎಲ್ಲ ಪರಮಾತ್ಮನ ಸಂಕಲ್ಪದಲ್ಲಿ, ಯಾವುದೋ ಒಂದು ಹೆಚ್ಚು ಕಡಿಮೆ ಇಲ್ಲದಂತೆ ಅವನ ವ್ಯವಸ್ಥೆಯಿಂದಲೇ ಎಲ್ಲ ಆಗಿದೆ ಅಂತ ಹೇಳಿಬಿಟ್ಟು ತಥಾತ ಉಚ್ಯತೆ ಕಾಲಸ್ಯ ಹಿ ಚ ಮೃತ್ಯೋಶ್ಚ. ಇದು ಭಾರತದ ಉದ್ಯೋಗ ಪರ್ವದಲ್ಲಿ ಕಾಲಚಕ್ರಂ ಜಗಚ್ಚಕ್ರಂ ಯುಗಚಕ್ರಂ ಚ ಕೇಶವ. ಕಾಲಚಕ್ರ ಜಗಚ್ಚಕ್ರವೇನು, ಯುಗಚಕ್ರವೇನು. ಚಕ್ರ ಅಂತ ಹೇಳಿದ್ರೆ ಮತ್ತೆ 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 ಚಕ್ರದಂತೆ ಬರ್ತಾನೇ ಇರುತ್ತೆ ಅಂತ, ಆದ್ದರಿಂದ ಚಕ್ರ ಶಬ್ದವು ಹೇಳಲ್ಪಟ್ಟಿದೆ. ಆತ್ಮಯೋಗೇನ ಭಗವಾನ್ ಪರಿವರ್ತಯತೆ ಅನಿಶಂ. ಇದೆಲ್ಲ ಭಾರತದಲ್ಲಿ ಹೇಳಲ್ಪಟ್ಟ ಶ್ಲೋಕಗಳು. ಇದೆಲ್ಲ ಪರಮಾತ್ಮನ ಸಂಕಲ್ಪದಿಂದಲೇ ಎಲ್ಲ ಮಾಡಲ್ಪಟ್ಟಿದೆ ಅನ್ನೋದಕ್ಕೆ ಪ್ರಮಾಣಗಳು. ಏವಮೇವ ಉಕ್ತಂ ಅನ್ಯತ್ರ ತಥೋ ಯುಗ ಸಹಸ್ರಾಂತೆ ಸಂಹರಿಷ್ಯೆ ಜಗತ್ ಪುನಃ. 1000 ಯುಗಗಳಾಂತರದಲ್ಲಿ ನಾನು ಸಂಹಾರವನ್ನು ಮಾಡ್ತೇನೆ ಜಗತ್ತನ್ನೆಲ್ಲ. ಕೃತ್ವಾ ಮತ್ಸ್ಥಾನಿ ಭೂತಾನಿ ಚರಾಣಿ ಸ್ಥಾವರಾಣಿ ಚ ಇತ್ಯಾದಿ. ಎಲ್ಲ ಪರಮಾತ್ಮನಲ್ಲೇ ನನ್ನಲ್ಲೇ ಸೇರಿಕೊಳ್ಳುತ್ತೆ ಮೊದಲಾದ್ದು ಪರಮಾತ್ಮನೇ ಹೇಳ್ತಾನೆ. ಇದೆಲ್ಲ ಅವನ ಸಂಕಲ್ಪದಿಂದಲೇ ಕಾಲ ವ್ಯವಸ್ಥೆಯನ್ನು ಹೊಂದಿದೆ. ಅವನೇ ಎಲ್ಲಕ್ಕೂ ಕೂಡ ಸೃಷ್ಟಿ ಸ್ಥಿತಿ ಲಯಕ್ಕೆಲ್ಲ ಕಾರಣನಾದವನು. ಆದ್ದರಿಂದ ಅವನನ್ನು ಪಡೆದುಕೊಂಡವರಿಗೆ ಪುನರಾವರ್ತಿ ಇಲ್ಲ ಅನ್ನೋದು ಇಲ್ಲಿ ವಿಶೇಷವಾಗಿ. ಅವನನ್ನು ಪಡೆದುಕೊಳ್ಳದೆ ಐಶ್ವರ್ಯವನ್ನು ಪಡೆದುಕೊಂಡವರಿಗೆ ಪುನರಾವೃತ್ತಿಯು ತಪ್ಪಿಸಿಕೊಳ್ಳಕ್ಕಾಗೋದಿಲ್ಲ. ಇದು ಇಲ್ಲಿ ವಿಶೇಷವಾಗಿ ಹೇಳಲ್ಪಡುವಂಥದ್ದು. ಮನು ಸ್ಮೃತಿಯಲ್ಲಿ ತದ್ಯೇ ಯುಗ ಸಹಸ್ರಂತು ಬ್ರಾಹ್ಮಂ ಪುಣ್ಯಮಹರ್ವಿದುಹು ಅಲ್ಲಿಯೂ ಹೇಳಲ್ಪಟ್ಟಿದೆ. ರಾತ್ರಿಂಚ ತಾವತೀಮೇವ ತೇ ಅಹೋರಾತ್ರ ವಿದೋ ಜನಾಃ. ಇಲ್ಲಿ ಹೇಳಿದಾಗೆ ಮನುಸ್ಮೃತಿಯಲ್ಲೂ ಶ್ಲೋಕವಿದೆ. ತತ್ರ ಯಹ ಇತ್ಯೇವ ಪಾಠಾತ್ ಯಥಾಕ್ರಮನ್ವಯಃ. ಇಹ ತು ಸಹಸ್ರ ಇತಿ ಶ್ಲೋಕೆ ಯತ್ ಇತ್ಯಸ್ಯ ಅಹ ಶಬ್ದೇನೈವ ಹಿ ಅನ್ವಯೋ ಘಟತೆ. ಅಲ್ಲಿ ಯಹ ಅಂತ ಹೇಳಿರೋದ್ರಿಂದ ಅಲ್ಲಿ ಸ್ಪಷ್ಟವಾಗಿ ಪಾಠಾತ್ ಯಥಾಕ್ರಮಂ ರಾತ್ರಿಂಚ ತಾವತೀಮೇವ ತತ್ ಯೇ ಯಹ ಯುಗ ಸಹಸ್ರಂತು ಬ್ರಾಹ್ಮಂ ಪುಣ್ಯಮಹರ್ವಿದುಹು ರಾತ್ರಿಂಚ ತಾವತೀಮೇವ. ಅಲ್ಲಿ ಹೇಳಿರೋ ಕ್ರಮಕ್ಕೂ ಇಲ್ಲಿಗೂ ಸ್ವಲ್ಪ ವ್ಯತ್ಯಾಸವಿದೆ ಅಂತ ಹೇಳೋದು. ತೇ ಇತ್ಯಸ್ಯ ಯೇ ಇತಿ ಪದಂ ಅಪೇಕ್ಷಿತಂ. ಅದು ಅಲ್ಲಿ ಅದೆಲ್ಲ ತದ್ಯೋಗವಿದ್ದರೆ ತಚ್ಛಬ್ದವಿದ್ದರೆ ಯಚ್ಛಬ್ದವಿರಬೇಕು. ಯಚ್ಛಬ್ದಸ್ಯ ತಚ್ಛಬ್ದಸ್ಯ ಅಪೇಕ್ಷತ್ವಾದ್ ಅಂತ ಹೇಳಿ ವ್ಯಾಕರಣದಲ್ಲಿ ಹೇಳಿದ್ರಿಂದ ಅದು ಅದರ ಅಪೇಕ್ಷೆ ಇದೆ. ಅದನ್ನು ಸೇರಿಸ್ಕೊಳ್ಬೇಕು ನಾವು. ಇಲ್ಲಿ ಅದು ಹೇಳದೇ ಇದ್ರು ಕೂಡ ತತ್ರಾಪಿ ವಿದುಸ್ತೆ ಅಹೋರಾತ್ರ ವಿದೋ ಜನಾಃ ಇತ್ಯನ್ವಯೇ ಪ್ರಸಂಗರಹಿತ ಅಹೋರಾತ್ರ ವಿದೇ ವೇದಿ ವ್ಯುತ್ಪಾದನ ರೂಪಂ ಸ್ತುತಿಪರಂ ವಾಕ್ಯಂ ಪ್ರಸ್ತುತ ಅಸಂಗತಂ ಸ್ಯಾತ್. ತತಶ್ಚ ಯೇ ಅಹೋರಾತ್ರ ವಿದಃ ಜನಾಃ
ತೇ ಏವಂ ವಿದುಹು ಇತಿ ಅನ್ವಯ. ಇಲ್ಲಿ ಇಲ್ಲಿ ಅಚ್ಚಬ್ದ ತಚ್ಚಬ್ದದ ಒಂದು ವಿಧಿ ಹೇಳ್ತಾ ಇದ್ದಾರೆ. ಯುಗ ಸಹಸ್ರಾಂತಂ ತೇ ಅಹೋರಾತ್ರ ವಿದೋ ಜನಾಃ. ಅವ್ಯಕ್ತ ಅದೃತ್ಯ ಅಂತ ಹೇಳುವಾಗ ಇಲ್ಲಿ ಬರೀ ತಚ್ಛಬ್ದ ಬಂತು, ಯಚ್ಛಬ್ದ ಬರಲಿಲ್ಲ. ಅದನ್ನು ಇಲ್ಲಿ ಭಾಷಿಕಾರರಲ್ಲಿ ಸೇರ್ಕೊಳ್ತಾರೆ. ಏ ಮನುಷ್ಯಾದಿ ಚತುರ್ಮುಖಾಂತಾನಾಮ್ ಅಂತ ಹೇಳಿ ಯಚ್ಛಬ್ದವನ್ನು ಇಲ್ಲಿ ತೇ ಅಂತ ಇರೋದ್ರಿಂದ ಎ ಅನ್ನೋದನ್ನು ಅಧ್ಯಾಹಾರ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಇಲ್ಲಿ ವಿಶೇಷವಾಗಿ ಅದಕ್ಕೆ ವಿವರಣೆಯನ್ನು ಹೇಳ್ತಾ ಇದ್ದಾರೆ. ಏವಂ ಕಾಲವ್ಯವಸ್ಥಾಯಾಂ ಪ್ರಾಮಾಣಿಕತ್ವ ಪ್ರತಿಪಾದನ ಪರಃ ಅತ್ರ ಸ್ವೀಕಾರ್ಯ ಮನುಷ್ಯ ಅಂದರೆ ಕಾಲವ್ಯವಸ್ಥೆಯು ಪ್ರಾಮಾಣಿಕವಾದದ್ದು, ಪರಮಾತ್ಮನಿಂದಲೇ ಮಾಡಲ್ಪಟ್ಟಿರುವಂತಹದ್ದು, ಅವನ ಸಂಕಲ್ಪದಿಂದಲೇ ಮಾಡಿರುವಂತಹದ್ದು ಅನ್ನೋದು ಇಲ್ಲಿ ಯಾವ ಒಂದು ಹೆಚ್ಚು ಕಡಿಮೆ ಇಲ್ಲದೆ ಎಲ್ಲ ಲೋಕಗಳಲ್ಲಿಯೂ ಚತುರ್ಮುಖ ಬ್ರಹ್ಮನವರೆಗೂ ಕೂಡ ಈ ಬೆಳಗ್ಗೆ ರಾತ್ರಿ ಅನ್ನುವ ವ್ಯವಸ್ಥೆ ಎಲ್ಲರಿಗೂ ಇದೆ. ಇದು ಪ್ರಾಮಾಣಿಕವಾದದ್ದು ಅನ್ನೋದು ಪರಮಾತ್ಮನ ಸಂಕಲ್ಪದಿಂದಲೇ ಮಾಡಲ್ಪಡುತ್ತೆ. ಅನೂದ್ಯಮಾನ ಅಹೋರಾತ್ರ ವೇದಿತ್ವ ಯಥಾ ಪ್ರಸಿದ್ಧಿ ಸರ್ವ ವಿಷಯಮೇವ ಭವಿತುಮರ್ಹತಿ. ಎಲ್ಲ ವಿಷಯದಲ್ಲಿಯೂ ಕೂಡ ಅಹೋರಾತ್ರ ವಿಧ ಅಂತ ಹೇಳಿದ್ರೆ ಎಲ್ಲ ವಿಷಯದಲ್ಲಿಯೂ ಕೂಡ ತೇನ ಚತುರ್ಮುಖಸ್ಯಾಪಿ ಮನುಷ್ಯಾದಿ ತುಲ್ಯತಾ ದ್ಯೋತಿತಾ ಸ್ಯಾತ್ ಇತಿ ಅಭಿಪ್ರಾಯಣ ಮನುಷ್ಯಾದಿ ಇತ್ಯಾದಿಕಂ ಉಕ್ತಂ. ಅದರಿಂದ ಚತುರ್ಮುಖನಿಗೂ ಕೂಡ ಮನುಷ್ಯರಿಗೆ ಸಮಾನ ಅನ್ನೋದಿಲ್ಲ. ಅವನಿಗೆ ಚತುರ್ಮುಖನಿಗೆ 100 ವರ್ಷ ಈ ರೀತಿ, ಅವನಿಗೆ ಒಂದು ದಿನವೇ ಇಲ್ಲಿ 1000 ಚತುರ್ಯುಗಗಳು ಅಂತ ಹೇಳಿದ್ರೆ ಅವನ 100 ಯುಗಗಳಲ್ಲಿ ಅವನಿಗೂ ಇವಗೂ ವ್ಯತ್ಯಾಸವಿದೆ. ಮನುಷ್ಯನಿಗೂ ಚತುರ್ಮುಖ ಬ್ರಹ್ಮನಿಗೂ ವ್ಯತ್ಯಾಸವಿದೆ ಅನ್ನೋದು ಅಲ್ಲಿ ತೋರಿಸ್ತಾರೆ. ಅವನ 100 ವರ್ಷ ಹೇಗಿರುತ್ತೆ ಅಂತ ಹೇಳಿ, ಅವನು ಒಂದು ದಿನವೇ ಇಷ್ಟ ಆದರೆ ಮನುಷ್ಯರಿಗೂ ಅವನಿಗೂ ವ್ಯತ್ಯಾಸವಿದೆ. ಬ್ರಹ್ಮಶಬ್ದಸ್ಯ ಹತ್ರ ಪರಮಾತ್ಮ ವಿಷಯತ್ವ ಬ್ರಹ್ಮವಿದಾಸಾಯ ಚತುರ್ಮುಖ ಬ್ರಹ್ಮಶಬ್ದ. ಇಲ್ಲಿ ಬ್ರಹ್ಮವಿದ ಇಲ್ಲಿ ಹೇಳುವಾಗ ಅವ್ಯಕ್ತಾಗಮೇ ಪ್ರಲೀಯಂತೆ ಬ್ರಹ್ಮಣಃ ವಿದುಹು ಅಂತ ಹೇಳಿರೋದ್ರಿಂದ ಬ್ರಹ್ಮಣಃ ಅನ್ನುವ ಶಬ್ದವು ಅಹರ್ಯದ್ ಬ್ರಹ್ಮಣಃ ವಿದುಹು, ಬ್ರಹ್ಮಣಃ ಅನ್ನುವ ಶಬ್ದವು ಚತುರ್ಮುಖ ಬ್ರಹ್ಮನನ್ನು ತಿಳಿಸುತ್ತೆ. ಪರಮಾತ್ಮನ ಪರತ್ವವಾಗಿ ಅರ್ಥವಿಲ್ಲ ಅದಕ್ಕೆ ಬ್ರಹ್ಮಶಬ್ದಕ್ಕೆ. ಚತುರ್ಮುಖ ಬ್ರಹ್ಮ ಅನ್ನುವ ಅರ್ಥ ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ತಸ್ಯೈವ ಹಿ ಸಹಸ್ರಯುಗ ಪ್ರತಿನಿಯತ ಅಹೋರಜನಿ ವಿಭಾಗ ಪ್ರಸಿದ್ಧ ಇತಿ ಭಾವ. ಚತುರ್ಮುಖ ಬ್ರಹ್ಮನಿಗೆ ತಾನೇ ಇಲ್ಲಿ ಅಹಸ್ಸು ರಾತ್ರಿ ಎಲ್ಲ 1000 ಚತುರ್ಯುಗಗಳು ಅಂತ ಹೇಳಲ್ಪಟ್ಟಿರೋದು ಹೊರತು ಪರಮಾತ್ಮನಿಗಲ್ಲ. ಪರಮಾತ್ಮನ ಸಂಕಲ್ಪದಿಂದಲೇ ಈ ವ್ಯವಸ್ಥೆ ಎಲ್ಲ ಆಗಿರೋದು ಅಂತ ಹೇಳೋದ್ರಿಂದ ಬ್ರಹ್ಮಣ ಅಹಹ ಅಂತ ಹೇಳಿರೋದು ಪರಬ್ರಹ್ಮನ ದಿನ ಅಂತ ಅರ್ಥವಲ್ಲ, ಚತುರ್ಮುಖ ಬ್ರಹ್ಮನ ದಿನ ಅನ್ನೋದು ಅಲ್ಲಿ ಅರ್ಥ. ಸವಿಶೇಷಣವು ವಿಧಿ ನಿಷೇಧವು ವಿಶೇಷಣ ಉಪಸಂಕ್ರಾಮತಃ ಇತಿ ನ್ಯಾಯಾತ್ ಯೇ ಅಹೋರಾತ್ರ ವಿದೋ ಜನಃ ಇತ್ಯತ್ ಅಹೋರಾತ್ರ ವಿದಿತ ಅಂಶಸ್ಯ ಅನೂರಿತತ್ವಾಚ ಸಹಸ್ರಯುಗ ಪರ್ಯಂತತಾ ವೇದನಮೇವ ಅತ್ರ ವಿಧೇಯಂ ಇತಿ ಅಭಿಪ್ರಾಯಣ ಸ್ರಾವಸಾನಂ ವಿದುಹು ಇತಿ. ಇದೆಲ್ಲ ವಿಧಿ ನಿಷೇಧವೆಲ್ಲ ವಿಶೇಷಣ ಜೊತೆಯೇ ಹೇಳಲ್ಪಡಬೇಕು. ವಿಶೇಷಣಂ ಉಪಸಂಕ್ರಾಮತಃ. ವಿಧಿ ಮತ್ತು ನಿಷೇಧಕ್ಕೆ ವಿಶೇಷಣವಿರುವಾಗ ವಿಶೇಷಣಕ್ಕೆ ಬರುತ್ತೆ, ವಿಧಿ ನಿಷೇಧಗಳು ವಿಶೇಷಣಕ್ಕೂ ಬರುತ್ತೆ ಅನ್ನೋದು ಅರ್ಥ. ಅಹೋರಾತ್ರ ವಿದೋ ಜನಾಃ ಅಂತ ಹೇಳುವಾಗ ಅಹಸ್ಸು ಮತ್ತು ರಾತ್ರಿಯನ್ನು ತಿಳಿದಿದ್ದಾರೆ ಅಂತ ಹೇಳಿದ್ರೆ ಅಹಸ್ಸು ದಿನ ಮತ್ತು ರಾತ್ರಿಯನ್ನು ತಿಳಿದವರು ಅಂತ ಹೇಳಿದ್ರೆ, ದಿನ ಮತ್ತು ರಾತ್ರಿಯನ್ನು ತಿಳಿದವರು ಅಂದರೆ ಏನರ್ಥ ಅಂದರೆ ದಿನಕ್ಕೆ ವಿಶೇಷಣ ಏನು, ರಾತ್ರಿಗೆ ವಿಶೇಷಣವೇನು ಅದನ್ನು ತಿಳಿದಿದ್ದಾರೆ ಅಂತ ಅರ್ಥ. ವಿಶೇಷಣಗಳು ವಿಶೇಷಣಂ ಉಪಸಂಕ್ರಾಮತಃ. ವಿಧಿ ಮತ್ತು ನಿಷೇಧ ವಿಶೇಷಣಗಳನ್ನು ಉಳ್ಳಂತಹ ವಿಧಿ ನಿಷೇಧಗಳು. ಅಂದರೆ ಆ ದಿನಕ್ಕೆ ಸಹಸ್ರ ಚತುರ್ಯುಗಗಳು ಅನ್ನುವ ವಿಶೇಷಣ ಹೇಳಲ್ಪಟ್ಟಿತು ಕಾಲ ವ್ಯವಸ್ಥೆ. ರಾತ್ರಿಗೂ ಹಾಗೆ ಹೇಳಲ್ಪಟ್ಟಿತು. ದಿನ ರಾತ್ರಿಯನ್ನು ತಿಳಿದವರು ದಿನವು ಚತುರ್ಯುಗ ಸಹಸ್ರ ಅನ್ನೋದು ಕೂಡ ತಿಳಿದಿದ್ದಾರೆ ಅನ್ನೋದು ಅರ್ಥಸಿದ್ಧ ಅನ್ನೋದು. ಚತುರ್ಯುಗ ಸಹಸ್ರಾವಸಾನಂ ವಿದುಹು, ಬರೀ ದಿನವನ್ನು ತಿಳಿದಿದ್ದಾರೆ ಅಂತ ಅರ್ಥವಲ್ಲ. 1000 ಚತುರ್ಯುಗಗಳಲ್ಲಿ ಮುಗಿಯುತ್ತೆ ಅವನ ದಿನ ಅನ್ನೋದು ಕೂಡ ತಿಳಿದಿದ್ದಾರೆ ಅನ್ನೋದು ಅರ್ಥ. ಅದು ಸ್ವಲ್ಪ ವಿಶೇಷವಾಗಿ ವಿವರಿಸ್ತಾರೆ. ಯಾಕೆಂದ್ರೆ ಬರೀ ಅಹೋರಾತ್ರ ವಿದೋ ಜನಃ ಅಂದರೆ ಬೆಳಿಗ್ಗೆ ರಾತ್ರಿ ತಿಳಿದಿದ್ದಾರೆ ಅಷ್ಟೇ ಅಂತ ಹೇಳಿದ್ರೆ, ಬೆಳಿಗ್ಗೆ ರಾತ್ರಿ ವ್ಯವಸ್ಥೆ ಆಗುತ್ತೆ ಅಂದರೆ ಅದರ ಕಾಲವೆಷ್ಟು ಅನ್ನೋದು ಕೂಡ ತಿಳಿದಿದ್ದಾರೆ. ಅದರ ಕಾಲ ಎಷ್ಟು ಅನ್ನೋದು ಹೇಳಲ್ಪಟ್ಟಿದೆ, ಸಹಸ್ರಯುಗ ಪರ್ಯಂತಂ ಅಂತ ಹೇಳಿ. ಆದ್ದರಿಂದ ಚತುರ್ಯುಗ ಸಹಸ್ರ ಅವಸಾನಂ ವಿದುಹು ಅನ್ನೋದು ವ್ಯಾಖ್ಯಾನದಲ್ಲಿ ಸ್ಪಷ್ಟಪಡಿಸ್ತಾರೆ.
ಸಹಸ್ರಯುಗಾನಿ ಪರ್ಯಂತಂ ತಸ್ಯಾಯತೆ ಸಹಸ್ರಯುಗ ಪರ್ಯಂತ ಯುಗಶಬ್ದಶ್ಚಾತ್ರ ಪ್ರಮಾಣಾಂತರಾನುಸಾರಾತ್ ಚತುರ್ಯುಗ ಪರಹ. ಬೇರೆ ಪ್ರಮಾಣಗಳಿಂದ ಅಲ್ಲಿ ಚತುರ್ಯುಗ ಅನ್ನೋದು ತಿಳಿಯುತ್ತೆ. ವಿಷ್ಣು ಪುರಾಣದಲ್ಲಿ ಇದೆಲ್ಲ ಬಹಳ ವಿಸ್ತಾರವಾಗಿ ಹೇಳಲ್ಪಟ್ಟಿದೆ. ಈ ಅಹೋರಾತ್ರ ವಿಭಾಗ, ಚತುರ್ಮುಖನ ಇದು ಎಲ್ಲ ಲೋಕಗಳು ವಿಷಯ ಎಲ್ಲವೂ ಅತ್ಯಂತ ವಿಸ್ತಾರವಾಗಿ ವಿಷ್ಣು ಪುರಾಣದಲ್ಲಿ ಹೇಳಲ್ಪಟ್ಟಿದೆ. ಆ ಪ್ರಮಾಣಗಳಿಗೆಲ್ಲ ಅನುಗುಣವಾಗಿ ಇಲ್ಲಿ ಕೂಡ ವ್ಯಾಖ್ಯಾನವು ಮಾಡಲ್ಪಟ್ಟಿದೆ ಅನ್ನೋದನ್ನು ಹೇಳ್ತಾರೆ. ಅದರ ವಿಷಯ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ವ್ಯಾಖ್ಯಾನ ಮಾಡ್ತಾರೆ ತಾತ್ಪರ್ಯ ಚಂದ್ರಿಕೆಯಲ್ಲಿ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ನಿಲ್ಲಿಸ್ಕೊಳ್ತೇನೆ. ನಿತ್ಯಮಚ್ಚಿದ ಪದಾಂ ವ್ಯಾಮೋಹತಸ್ತರಿತರಾಣಿ ವಿನಾಯನೇಸ್ಮಿನ್ ಗುರೋರ್ಭಗವತೋ ಶ್ರೀಕೃಷ್ಣ ರಾಮಾನುಜಸ್ಮರಣೋ ನಿರಲಂ ಭಗವತ್ಯೇ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲನೆ ಶ್ರೀಮತೆ ವೆಂಕಟೇಶ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.